ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಹೆಚ್ಚು ಮಂದಿ ಕನ್ನಡ ಬರೋರಿದ್ದಾರೆ, ತೆಲುಗು ಬರಲ್ವಲ್ಲ? ಅಷ್ಟಾವಕ್ರ ಗೀತೆ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಈಗ 17ನೇ ಅಧ್ಯಾಯ 4 ಶ್ಲೋಕ ಇದೆ ಮತ್ತು 18ನೇ ಅಧ್ಯಾಯ ಒಂದು ಮಾತ್ರ ಉಳಿದಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ಸಣ್ಣ ಕತೆ ಬರುತ್ತೆ ಅಷ್ಟಾವಕ್ರದ ಪುರಾಣಗಳಲ್ಲಿ. ಅಷ್ಟಾವಕ್ರನ ತಂದೆ ಬಂದುಬಿಟ್ಟು ಕಹೋಳ ಅಂತ. ಆ ಕಹೋಳ ಉದ್ಧವನ ಕೆಲವೊಂದು ಪುರಾಣಗಳಲ್ಲಿ ಉದ್ಧವನ ಮಗಳನ್ನು ಮದುವೆ ಮಾಡ್ಕೊಂಡಿರ್ತಾನೆ, ಕೆಲವೊಂದು ಪುರಾಣಗಳಲ್ಲಿ ಉದ್ಧವನ ತಂಗಿ ಅಂತ ಕೂಡ ಬರುತ್ತೆ. ಆ ಥರ ಉದ್ಧವನಿಗೆ ಕಹೋಳನಿಗೆ ಸಂಬಂಧ ಇರುತ್ತೆ. ಉದ್ಧವನ ಮಗ ಶ್ವೇತಕೇತು ಇರ್ತಾನೆ, ಈ ಕಹೋಳನ ಮಗ ಅಷ್ಟಾವಕ್ರ. ಈ ಅಷ್ಟಾವಕ್ರ ಪೂರ್ವಜನ್ಮದಲ್ಲೇ ಸಾಧಕ ಯೋಗ ಭ್ರಷ್ಟನಾದ್ದರಿಂದ ಕೆಲವು ಸಣ್ಣ ಪುಟ್ಟ ಒಂದು ವಿಘ್ನದಿಂದ ಮತ್ತೆ ಇನ್ನೊಂದು ಪುನರ್ಜನ್ಮಕ್ಕೆ ಬಂದಿರ್ತಾನೆ. ಆದ್ದರಿಂದ ಗರ್ಭದಲ್ಲೇ ಆ ಒಂದು ಸ್ವಲ್ಪ ಲೇಷ ಅನುಭವಿಸಿದ ಮೇಲೆ ಗರ್ಭದಲ್ಲೇ ಜ್ಞಾನೋದಯ ಆಗಿಬಿಟ್ಟಿರುತ್ತೆ. ಗರ್ಭದಲ್ಲಿದ್ದಾಗ 6ನೇ ತಿಂಗಳಿಂದ 9ನೇ ತಿಂಗಳ ತನಕ ಮಗು ಎಲ್ಲ ಕೇಳ್ತಾ ಇರುತ್ತೆ, ಸುತ್ತಮುತ್ತ ಏನೇನು ಆಗ್ತಾ ಇರುತ್ತೆ ಅಂತೆಲ್ಲ. ಆದ್ದರಿಂದ ಅವ್ರ ತಂದೆ ಉಚ್ಚಾರಣೆ ಮಾಡಿ ವೇದ ಪಾಠ ಹೇಳ್ಕೊಡ್ತಾಯಿದ್ರೆ ಕೆಲವೊಂದು ಸ್ವರಗಳು ತಪ್ಪು ಉಚ್ಚಾರಣೆ ಮಾಡ್ತಾರೆ. ಹೊಟ್ಟೆ ಒಳಗಡೆಯಿಂದನೇ ಅದು ತಪ್ಪು ಅಂತ ಉತ್ತರ ಕೊಡ್ತಾನೆ. ಅವರ ತಂದೆಗೇನು ಕಹೋಳನಿಗೆ ಉದ್ಧವನು ಟಾಪ್ 1 ವಿದ್ವಾನ್ ಆಗಿರ್ತಾನೆ. ಆ ಉದ್ಧವನ ನಂತರ ಆ ಪಟ್ಟ ಈತನಿಗೆ ಬರಬೇಕು ಅಂತ ಕಹೋಳನಿಗೆ ತುಂಬ ಆಸೆ ಇರುತ್ತೆ. ಅಂಥದ್ದು ನಾನು ನೆಕ್ಸ್ಟ್ ಟಾಪ್ ಪೊಸಿಷನ್ಗೆ ನನ್ನನ್ನು ಪಟ್ಟಾಭಿಷೇಕ ಮಾಡ್ತಾರೆ, ಅದರಲ್ಲಿ ನಮ್ಮ ಮನೆಯಲ್ಲಿ ಇವನು ನನ್ನನ್ನೇ ತಪ್ಪು ಕಂಡಿಡಿದ್ಬಿಟ್ಟು ನನ್ನನ್ನು ಅವಿದ್ವಾನ್ ಅಂತ ಇವನೇ ಪ್ರೂವ್ ಮಾಡಿಬಿಟ್ರೆ ಆ ಪಟ್ಟಕ್ಕೆ ಮತ್ತೆ ನನ್ನನ್ನು ಕೂರಿಸೋದಿಲ್ಲ. ಅದು ಬಿಟ್ಟು ಸ್ವಲ್ಪ ಕೋಪ ಬಂದುಬಿಟ್ಟಿದ್ದನು. ಸ್ವಲ್ಪ ನ್ಯಾಯ ಇಲ್ಲ ಅಂದರೂ ಕೂಡ ಅನ್ಯಾಯದಿಂದನೇ ಅಷ್ಟಾವಕ್ರನಿಗೆ ನೀನು ಅಷ್ಟೊಂದು ತಪ್ಪುಗಳು ಕಂಡಿಡ್ತಾ ಇದ್ದೀನಿ, ನೀನು 8 ವಂಕರೆಯಿಂದ ನೀನು ಹುಟ್ಟಬೇಕು ಅಂದ್ಬಿಟ್ಟು 8 ವಂಕರೆಗಳಿಂದ ನೀನು ಹುಡ್ತೀಯ ಅಂದ್ಬಿಟ್ಟಿದ್ದನ್ನು ಶಾಪ ಇಟ್ಬಿಡ್ತಾನೆ. ಅದಕ್ಕೆ ಆ ಅಷ್ಟಾವಕ್ರ 8 ಕಡೆ ಬೆಂಡಾಗಿರುತ್ತೆ ಶರೀರ. ಮತ್ತು ಆ ಗರ್ಭದಲ್ಲೇ ಇರ್ತಾನೆ. ಇನ್ನು ಅಷ್ಟರಲ್ಲಿ ಅಲ್ಲಿ ಬಂದಿ ಅಂತ ಜನಕ ಮಹಾರಾಜ ಹತ್ರ ಒಬ್ಬ ದೊಡ್ಡ ವೇದ ಶಾಸ್ತ್ರವಾದಿ ಇರ್ತಾನೆ, ಅವನ ಹೆಸರು ಬಂದಿ ಅಂತ. ಆ ಬಂದಿಯನ್ನು ಕೂಡ ಯಾಕೆ ನೇಮಿಸ್ಕೊಂಡಿರ್ತಾನೆ ಅಂದರೆ ಜನಕ ಮಹಾರಾಜನಿಗೆ ಒಂದು ಸ್ವಪ್ನ ಬಂದಿರುತ್ತೆ. ಆ ಸ್ವಪ್ನದಲ್ಲಿ ಅವನು ಸಾಮ್ರಾಜ್ಯವನ್ನೆಲ್ಲ ಕಳ್ಕೊಂಡ್ಬಿಟ್ಟು ಅವನು ಸಿಕ್ಕಾಪಟ್ಟೆ ತಪ್ಪಿಸ್ಕೊಂಡು ಮಾರು ವೇಷದಲ್ಲಿ ಓಡಾಡ್ತಾ ಭಿಕ್ಷಾಟನೆ ಮಾಡೋಕ್ಕೆ ಹೋದರೆ ಭಿಕ್ಷೆಯನ್ನು ಕೂಡ ಸಿಕ್ಕದಿರ, ನೀರು ಕೂಡ ಸಿಕ್ಕದಿರ ಅಲ್ಲಿ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಮಯದಲ್ಲಿ ನಿದ್ದೆ ಎಚ್ಚೆತ್ತು ನಾನು ಚಕ್ರವರ್ತಿಯಾಗಿ ಭಿಕ್ಷುಕನ ಸ್ವಪ್ನ ನೋಡ್ತಾ ಇದ್ದೀನಿ, ಇಲ್ಲ ಭಿಕ್ಷುಕನಾಗಿ ಚಕ್ರವರ್ತಿಯ ಸ್ವಪ್ನ ನೋಡ್ತಾ ಇದ್ದೀನಿ ನಾನು. ಅಂದರೆ ಸ್ವಪ್ನಾವಸ್ಥೆ ಜಾಗೃತ ಅವಸ್ಥೆಯಲ್ಲಿ ಏನೂ ವ್ಯತ್ಯಾಸ ಕಾಣಿಸ್ಲಿಲ್ಲ. ಅಂತಃಕರಣ ಶುದ್ಧಿ ಇದ್ದಾಗ ಅಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಚೈನಾದಲ್ಲೂ ಕೂಡ ಅಷ್ಟು ಒಬ್ಬ ಯೋಗಿಗೆ ಅದು ಬಟರ್ಫ್ಲೈ ಆಗಿಬಿಟ್ಟಿರ್ತಾನೆ ಸ್ವಪ್ನದಲ್ಲಿ. ಅವನಿಗೂ ಯೋಚನೆ ಬರುತ್ತೆ, ನಾನು ಮನುಷ್ಯನಾಗಿ ಆ ಬಟರ್ಫ್ಲೈ ಸ್ವಪ್ನ ನೋಡ್ತಾ ಇದ್ದೀನ, ಚಿಟ್ಟೆ ಬಣ್ಣದ ಚಿಟ್ಟೆ ಅಂತಾರಲ್ಲ ಆ ಚಿಟ್ಟೆ ಆಗಿಬಿಟ್ಟಿರ್ತಾನೆ. ಇಲ್ಲ ನಾನು ಬಣ್ಣದ ಚಿಟ್ಟೆಯಾಗಿ ದೀರ್ಘವಾದ ಮನುಷ್ಯನ ಸ್ವಪ್ನ ನೋಡ್ತಾ ಇದ್ದೀನಿ ಅಂತ ಆತನ ಮಹಾಯೋಗಿಯಾಗಿರ್ತಾನೆ. ನಾವು ಈ ಜಗತ್ತಿನ ಮಿಥ್ಯಾತ್ವನ ಸ್ಪಷ್ಟವಾಗಿ ನೋಡೋಕ್ಕಾಗ್ತಾ ಇಲ್ಲ. ಅಂತಃಕರಣ ಶುದ್ಧಿ ಇರೋವಂಥವ್ರಿಗೆ ಅದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅದಾದ ಮೇಲೆ ಇನ್ನು ಮೋಕ್ಷಾಭಿ ಜಿಜ್ಞಾಸು ಭಕ್ತನಾಗಿಬಿಟ್ಟು ಮೋಕ್ಷ ಹೇಗೆ ಸಿಗುತ್ತೆ ಅಂತಲ್ಲಿ ವಿಚಾರ ಮಾಡ್ತಾ ಇರ್ತಾರೆ. ಋಗ್ವೇದ ಸಂಹಿತದಲ್ಲಿ ಒಂದು ಮಂತ್ರ ಬರುತ್ತೆ, ಕುದುರೆ ಒಂದು ರಿಕಾಬಿನಲ್ಲಿ ಒಂದು ಕಾಲಿಟ್ಟು ಇನ್ನೊಂದು ರಿಕಾಬಲ್ಲಿ ಇನ್ನೊಂದು ಕಾಲು ಇಡೋ ಅಷ್ಟರ ಮಧ್ಯದಲ್ಲೇ ಮೋಕ್ಷ ಸಿಗ್ಬಿಡುತ್ತೆ. ಅಂದರೆ ಒಂದು ಅರ್ಧ ಸೆಕೆಂಡಲ್ಲಿ ಮೋಕ್ಷ ಜ್ಞಾನೋದಯ ಆಗಿಬಿಡುತ್ತೆ ಅಂತ ಇರುತ್ತೆ. ಆದ್ದರಿಂದ ಅದರಿಂದ ಸಿಕ್ಕಾಪಟ್ಟೆ ಜಿಜ್ಞಾಸೆ ಹೆಚ್ಚಾಗಿಬಿಟ್ಟು
ಅದನ್ನು ಬಂದಿ ಅನ್ನೋ ಒಬ್ಬ ಅಲ್ಲಿ ಶಾಸ್ತ್ರಾರ್ಥ ಮಾಡೋನು ಇಟ್ಕೊಂಡು ಅನೇಕ ಪ್ರಕಾರದ ಶಾಸ್ತ್ರಾರ್ಥ ಮಾಡಿಸಿ ಇದು ನಿಜನಾ ಸುಳ್ಳ, ಇಲ್ಲಿ ನಿಜವಾಗ್ಲೂ ಆ ವಾಕ್ಯ ನಿಜ ಆದ್ರೆಗನ ನನಗೆ ಆ ಮೋಕ್ಷನ ಕೊಡಿಸಿ ಅಂತಿರ್ತಾನೆ. ಅದಕ್ಕೆ ಆ ಬಂದಿ ಅನ್ನೋ ಒಬ್ಬ ವಾದಿ ಹತ್ರ ಎಲ್ಲರೂ ಸೋತೋಗ್ಬಿಟ್ರೆ ಇನ್ನೊಂದು ನಿಯಮ ಇರುತ್ತೆ, ಅವನು ಸಮುದ್ರದಲ್ಲಿ ಅವ್ರನ್ನ ಮುಳುಗಿಸ್ಬಿಡ್ತಾನೆ ಯಾರ್ಯಾರು ಸೋತೋಗ್ತಾರೆ ಅವ್ರನ್ನ. ಈ ಅಷ್ಟಾವಕ್ರನ ತಂದೆ ಕಹೋಲ ಕೂಡ ಇವಾಗ ದೊಡ್ಡ ಪದವಿಗೆ ವಿದ್ವಾನ್ ಅಂತ ಎಲ್ಲರ ಹತ್ರ ಹೇಳ್ಸ್ಕೋಬೇಕಂದ್ರೆ ಆ ಬಂದಿಯನ್ನು ಸೋಲಿಸಲೇಬೇಕು. ಅದಕ್ಕೆ ಜನಕ ಮಹಾರಾಜ ಸಭೆಗೆ ಹೋಗಿರ್ತಾನೆ. ಅಷ್ಟಾವಕ್ರನು ಗರ್ಭದಲ್ಲೇ ಇರ್ತಾನೆ. ಆ ಸಮಯದಲ್ಲಿ ಆ ಬಂದಿ ಹತ್ರ ಸೋತೋಗ್ಬಿಟ್ಟು ಅಷ್ಟಾವಕ್ರನ ತಂದೆಯನ್ನು ಕೂಡ ಸಮುದ್ರದಲ್ಲಿ ಮುಳುಗಿಸ್ಬಿಟ್ಟಿರ್ತಾನೆ. ಮತ್ತೆ ಮುಳುಗಿರೋರೆಲ್ಲ ಮತ್ತೆ ಬದುಕ್ತಾರೆ, ಅದು ಬೇರೆ ಕತೆ, ದೊಡ್ಡ ಕತೆ ಇದೆ ಅಲ್ಲಿ. ಆವಾಗ ಮತ್ತು ಈ ವಿಷಯ ಇವನಿಗೆ ಅಷ್ಟಾವಕ್ರನ ಸಣ್ಣ ವಯಸ್ಸಿಂದ ಹೇಳಿರೋದಿಲ್ಲ. ಅಷ್ಟಾವಕ್ರನಿಗೆ ತಂದೆ ಇಲ್ಲದ ಮಗು ಅಂದ್ಬಿಟ್ಟಿದ್ದು ಅಲ್ಲಿ ಉದ್ದಾಲಕನೇ ಮಗ ಥರ ಬೆಳೆಸಿರ್ತಾನೆ. ಅದಕ್ಕೆ ಇನ್ನು ಉದ್ದಾಲಕನ ತೊಡೆ ಮೇಲೆ ಕೂತ್ಕೊಳ್ಳೋದಕ್ಕೆ ಉದ್ದಾಲಕನಿಗೆ ಒಬ್ಬ ಶ್ವೇತಕೇತು ಅಂತ ಒಬ್ಬ ಮಗ ಇರ್ತಾನೆ. ಅವನಿಗೆ ಗೊತ್ತು ಅವನೇ ನಿಜವಾದ ಮಗ ಅಂತ. ಈ ಅಷ್ಟಾವಕ್ರ ಮಗಳ ಮಗನೋ ತಂಗಿ ಮಗನೋ ಅಂತ ಗೊತ್ತಿರುತ್ತೆ. ಅವ್ರ ಸಣ್ಣ ಮಕ್ಕಳು ಜಗಳ ಆಡುವಾಗ ನೀನು ನಮ್ಮಪ್ಪ ಮೇಲೆ ಯಾಕೆ ಕೊಡ್ತೀಯ, ನಾನು ಕೊಡಬೇಕು, ಇವನು ಅಷ್ಟಾವಕ್ರ ಇವರೇ ನಮ್ಮಪ್ಪ ಅಂದರೆ ಇವ್ರು ನಿಮ್ಮಪ್ಪ ಅಲ್ಲಿ ಇವ್ರು ನಿಮ್ಮಪ್ಪ ಸತ್ತೋಗಿದ್ದಾರೆ ಹಂಗಿಂಗೆ ಅಂತ ಸ್ವಲ್ಪ ಜಗಳ ಆಡುವಾಗ ಬಾಯಿ ಬಿಟ್ಟುಬಿಡ್ತಾನೆ. ಆವಾಗ ಅಷ್ಟಾವಕ್ರನು ಬಂದುಬಿಟ್ಟು ತಾಯಿಯನ್ನು ಕೇಳ್ತಾನೆ, ಹೌದಾ ನಿಜವಾಗ್ಲೂ ನಮ್ಮ ತಂದೆ ಅಂದರೆ ಆವಾಗೆಲ್ಲ ನಿಜ ಗೊತ್ತಾಗುತ್ತೆ. ಹೇಗೆ ಸತ್ತ ಅಂದರೆ ಬಂದಿ ಎಂಬ ವಾದ ಮಾಡೋನ ಕೈಯಲ್ಲಿ ಸೋತು ಸಮುದ್ರ ಪಾಲಾದ ಅಂದಾಗ ಆ ಬಂದಿ ಅನ್ನೋವನ್ನು ನಾನು ಸೋಲಿಸ್ಬೇಕಂತ ಬಿಟ್ಟಿದ್ದೂ ಆ ಸಣ್ಣ ಹುಡುಗನೇ ಅಷ್ಟಾವಕ್ರನ ಅಲ್ಲಿಗೆ ಹೋಗ್ತಾನೆ. ಹೋದ್ರೆಗೇನ ನೋಡೋದಕ್ಕೆ ಶರೀರ ತುಂಬ ವಿಕಾರವಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಸುತ್ತಮುತ್ತ ಇರೋರೆಲ್ಲ ವಿದ್ವಾಂಸರು ಜೋರಾಗಿ ನಗ್ತಾರೆ. ಅವ್ರಿಗಿಂತ ಜೋರಾಗಿ ಅಷ್ಟಾವಕ್ರ ನಗ್ತಾನೆ. ಜನಕ ಮಹಾರಾಜ ಅಂತಾನೆ, ಇವರೆಲ್ಲರೂ ಯಾಕೆ ನಗ್ತಾ ಇದ್ದಾರೆ ನನಗೆ ಅರ್ಥ ಆಯಿತು, ನೀನಾಕೆ ನಗ್ತಿದ್ಯಪ್ಪ ಅಂದರೆ ನೀನು ಸುತ್ತು ಇಂಥ ಮಾಂಸ ವ್ಯಾಪಾರಿಗಳನ್ನು ಇಟ್ಕೊಂಡಿದ್ದೀನಿ, ನಿನಗೇನು ಮೋಕ್ಷ ಬರುತ್ತೆ ಅಂತಾನೆ. ಅಂದರೆ ಅವರು ಈ ಶರೀರನ ನೋಡ್ತಾ ಇದ್ದಾರೆ ಹೊರತು ಒಳಗಡೆ ಇರೋ ಜ್ಞಾನ ಎಂಥದ್ದು ಅನ್ನೋದು ನೋಡ್ತಾ ಇಲ್ಲ ಅವರು. ಅದರಿಂದ ಗಂಭೀರ ಆಗಿಬಿಡ್ತಾನೆ. ಸರಿ ಅಂತೆ ಮತ್ತೆ ಬಂದಿ ಜೊತೆ ನೀನು ಶಾಸ್ತ್ರಾರ್ಥ ಮಾಡೋಕ್ಕೆ ಹೋಗ್ತಿದೆಯಾ, ಹುಷಾರು, ಸಣ್ಣ ವಯಸ್ಸಿನಿಂದು, ಮತ್ತು ನೀನು ಸಮುದ್ರ ಪಾಲಾಗೋಗ್ತೀಯ ಹಂಗೆ ಹಿಂಗೆ ಅಂತ ಹೆದರಿಸ್ತಾರೆ. ಆದರೂ ಕೂಡ ಇಲ್ಲ ನಾನು ಮಾಡ್ತೀನಿ ಅಂದ್ಬಿಟ್ಟಿದ್ದು ಇನ್ನು ಶಾಸ್ತ್ರಾರ್ಥ ಸ್ಟಾರ್ಟ್ ಆಗುತ್ತೆ. ಸಂಖ್ಯೆ ಹೇಳ್ಕೊತ ಹೋದರೆ ಆ ಸಂಖ್ಯೆಗೆ ತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಏನಿರುತ್ತೆ ಅದು ಹೇಳ್ಕೊತ ಹೋಗ್ಬೇಕು. ಏಕಂ ಅಂದರೆ ಗಣ ಸಚ್ಚಿದಾನಂದ ಸ್ವರೂಪ ಅನ್ನಬೇಕು. ದ್ವೇ ಅಂದರೆ ಗಣ ಉತ್ತರಾಯಣ ದಕ್ಷಿಣಾಯನ 2 ಆಯನಗಳಿರ್ತಾವೆ. 3 ಅಂದರೆ ತ್ರಿಮೂರ್ತಿಗಳಂದು ಯಾವುದೋ ಒಂದು ಹೇಳ್ಕೊತ ಹೋಗ್ಬೇಕು. 4 ಸಂಖ್ಯೆ ಅಂದರೆ 4 ಋತು ಸೀಸನ್ ಅಂತ. 5 ಅಂದರೆ ಪಂಚಮಹಾಭೂತಗಳನ್ಬೇಕು. 6 ಅಂದರೆ ಅರಿಷಡ್ ವರ್ಗಗಳು, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಅಂತ. ಸಂಖ್ಯೆಗೆ ತಕ್ಕಂತೆ ಅದಕ್ಕೆ ತಕ್ಕಂತೆ ಇರೋ ಅಂಥ ಆ ನಂಬರಲ್ಲಿರುವಂಥ ವಸ್ತುಗಳ ಬಗ್ಗೆ ಹೇಳ್ಕೊತ ಹೋಗ್ತಾ ಇರಬೇಕು. ದ್ವಾದಶ ತನಕ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ದ್ವಾದಶ ಆದಿತ್ಯರು ಹಂಗೆ ಅಂತ. ತ್ರಯೋದಶಿದಲ್ಲಿ ಆ ಬಂದಿಯನ್ನೇ ತ್ರಯೋದಶಿ ತಿಥಿ ಅಂದ್ಬಿಡ್ತಾನೆ. ತ್ರಯೋದಶಿ ತಿಥಿ ಅಂದರೆ ಅದು ಒಂದೇ, ಇದು ತಿಥಿ 13 ಆಗೋದಿಲ್ಲ. 13 ಸಂಖ್ಯೆಯಲ್ಲಿರೋದನ್ನೇ ಯಾವುದಾದ್ರೂ ಒಂದು ಹೇಳಬೇಕು ಅಂತ. ಆವಾಗ ಸೋತೋಗ್ಬಿಡ್ತಾನೆ ಆ ಬಂದಿಯನ್ನು ಮತ್ತೆ ಸಮುದ್ರದಲ್ಲಿ ಮುಗಿಸ್ತಾರೆ. ಮತ್ತು ಆ ಬಂದಿ ಯಾರು ಅಲ್ಲ, ವರುಣ ದೇವನೇ ಆಗಿರ್ತಾನೆ, ಅದು ಬೇರೆ ಕಥೆ ಇದೆ. ಆ ಥರ ಜನಕ ಮತ್ತು ವಕ್ರ ಸೇರೋದಕ್ಕೆ ಆ ಸಭೆನೇ ಕಾರಣ ಆಗುತ್ತೆ. ಆವಾಗ ಜನಕ ಮಹಾರಾಜ ನಿಜವಾಗ್ಲೂ ನಿಜವಾದ ಭಕ್ತಿಯಿಂದ ಸಾಧನ ಚತುಷ್ಟಯ ಸಂಪತ್ತಿಯಿಂದ ಕೂಡಿರ್ತಾನೆ. ಆವಾಗ ಅಷ್ಟಾವಕ್ರನ ಹತ್ರ ಬಂದುಬಿಟ್ಟಿದ್ದು ನನಗೆ ನಿಜವಾಗ್ಲೂ ಮೋಕ್ಷ ಬೇಕು ಅಂತ ಕೇಳಿದಾಗ, ಆವಾಗ ಆದರೆ ನೀನು ನಾನು ಕೇಳ್ದಂಗೆ ಗುರುದಕ್ಷಿಣೆ ಕೊಡಬೇಕಂತ. ಸರಿ ಏನು ಕೇಳಿದ್ರು ಕೊಡ್ತೀನಿ ಅಂತ. ನಾನು ನನ್ನದು ಅಂತ ಏನೇನಿದೆಯೋ ಸಂಪೂರ್ಣ ನಿನ್ನದೇನಿದೆ ಅದೆಲ್ಲ ಕೂಡ ನನಗೆ ಕೊಟ್ಟುಬಿಡಬೇಕು ಅಂತ. ಸರಿ ಅಂತ ಕೊಟ್ಟುಬಿಡ್ತಾನೆ. ಕೊಟ್ಟುಬಿಟ್ಟ ಮೇಲೆ ಇನ್ನು ತನ್ನ ಶರೀರ ಸಮೇತ ರಾಜ್ಯ ಎಲ್ಲವನ್ನು ಕೊಟ್ಬಿಟ್ಟಿರ್ತಾನೆ. ಕೊಟ್ಬಿಟ್ಟ ಮೇಲೆ ಆ ಕುದುರೆಯನ್ನು ಕರೆಸಿಬಿಟ್ಟಿದ್ದನ್ನು ಒಂದು ರಿಕಾಬಲ್ಲಿ ನಿಲ್ಲಿಸ್ಬಿಟ್ಟು ಇನ್ನೊಂದು ಕಾಲು ಆ ಕಡೆ ಇಡೋದಕ್ಕಿಂತ ಮಧ್ಯದಲ್ಲಿ ನಿಲ್ಲು ಅಂದ್ಬಿಡ್ತಾನೆ. ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ, ಕುದುರೆ ಕೂಡ ಕದಲ್ತಾ ಇರುತ್ತೆ. ಒಂದೇ ಕಾಲಲ್ಲಿ ಎಷ್ಟೊತ್ತಂತ ನಿಲ್ಲೋದಕ್ಕಾಗುತ್ತೆ. ಆವಾಗ ಮನಸ್ಸೆಲ್ಲ ಫುಲ್ ಏಕಾಗ್ರತೆ ಆ ಒಂದು ಕಾಲು ನಿಂತಿರೋ ಜಾಗದಲ್ಲಿ ಒಂದು ಜಾಗದಲ್ಲಿ ಇರುತ್ತೆ. ಹೆಚ್ಚು ವಿಚಾರಕ್ಕೆ ಹೋಗೋದಿಲ್ಲ ಮನಸ್ಸು.
ಆ ಸಮಯದಲ್ಲಿ ಮತ್ತೆ ಕೇಳ್ತಾನೆ, ಇವಾಗ ನಿನಗೆ ಏನು ಯೋಚನೆ ಬರ್ತಾ ಇದೆ ಅಂತ. ಇರೋ ಪರಿಸ್ಥಿತಿನ ಕುದುರೆ ಕದಲ್ತಾ ಇದೆ, ನಾನು ಬೀಳ್ತೀನೋ ಇಲ್ಲ ಅನ್ನೋ ಇದು ಈ ಯೋಚನೆ ಬರ್ತಾ ಇದೆ ಅಂದರೆ, ನೀನು ಹೆಂಗೆ ನನಗೆಲ್ಲ ನೀನು ದಾನ ಮಾಡಿದ ಮೇಲೆ ನನ್ನ ಮನಸ್ಸಿಂದ ನೀನು ಹೆಂಗೆ ಯೋಚನೆ ಮಾಡಿದೆ, ನಿನಗೇನು ಅಧಿಕಾರ ಇದೆ, ನನ್ನ ಕೊಟ್ಟ ಮೇಲೆ ನನ್ನ ಮನಸ್ಸಿಂದ ನೀನು ಯೋಚನೆ ಮಾಡೋದಕ್ಕೆ ನಿನಗೇನು ಅಧಿಕಾರ ಇದೆ ಅಂತ. ಅಷ್ಟೇ, ಮುಗೀತು, ಅಲ್ಲಿಗೆ ಆಗೋಗುತ್ತೆ. ಇನ್ನು ಏನು ಒಂದು ಚೂರು ಯೋಚನೆ ಮಾಡಿದ್ರು ಸತ್ಯವ್ರತನಾದ್ದರಿಂದ ಜನಕ ಮಹಾರಾಜ ನಾನು ಕೊಟ್ಬಿಟ್ಟಿದ್ದೀನಲ್ಲ, ತನ್ನ ಮನ ಧನ ಅಂತ ಎಲ್ಲ ಸಂಪೂರ್ಣವಾಗಿ ನಾನು ಗುರುದಕ್ಷಿಣೆ ಕೊಟ್ಬಿಟ್ಟಿದ್ದೀನಿ, ಇನ್ನು ನನ್ನ ಹತ್ರ ನನ್ನ ಮನಸ್ಸು ಬುದ್ಧಿಗಳು ನನ್ನದಲ್ಲ ಅಂತ. ಆವಾಗ ಇನ್ನು ನಾನು ಯೋಚನೆ ಮಾಡೋ ಅಧಿಕಾರನೇ ಇಲ್ಲ ಅಂತ ಆವಾಗ ಆ ಸ್ಥಿತಿಗೆ ಹೋಗ್ಬಿಡ್ತು. ಆ ಸ್ಥಿತಿಗೆ ಹೋಗಿ ಅಲ್ಲೇ ಆ ಕುದುರೆ ಮೇಲೇ ಸಮಾಧಿ ಸ್ಥಿತಿಯನ್ನು ಅನುಭವ ಮಾಡಿ ಮತ್ತೆ ಅದರಿಂದ ಹೊರಗಡೆ ಬಂದ ಮೇಲೆ ಈ ಅಷ್ಟಾವಕ್ರ ಗೀತೆ ಸ್ಟಾರ್ಟ್ ಆಯ್ತಂತ ಕೆಲವು ಪುರಾಣಗಳಲ್ಲಿ ಪ್ರಸಿದ್ಧಿ ಇದೆ. ಅಷ್ಟಾವಕ್ರ ಗೀತೆಯಲ್ಲಿ ಮುಂಚೆ ಕೆಲವೊಂದು ಪ್ರಶ್ನೆ ಕೇಳಿರ್ತಾನೆ, ಗುರುಗಳೇ ಜ್ಞಾನ ಅಂದರೆ ಏನು, ಮೋಕ್ಷ ಹೇಗೆ ಸಿಗುತ್ತೆ, ವೈರಾಗ್ಯನ್ನು ಹೇಗೆ ಹೊಂದಬೇಕಂತ ಪ್ರಶ್ನೆ ಕೇಳಿರ್ತಾನೆ. ಆವಾಗ ಉತ್ತರ ಕೊಟ್ಟಿರ್ತಾನೆ ಜನಕ ಮಹಾರಾಜ, ನೋಡಪ್ಪ, ನೀನು ಇಷ್ಟಕ್ಕೂ ಮುಂಚೆ ಎಲ್ಲೆಲ್ಲಿ ಭೋಗ ವಸ್ತುಗಳನ್ನು ಅನುಭವಿಸಿರ್ತೀಯೋ, ನಮಗೆ ಯಾವುದು ವಿಷಯ ಅಂದರೆ ಎಲ್ಲ ವಸ್ತುಗಳು ನಮ್ಮ ವಿಷಯ ಅಲ್ಲ. ಯಾವ್ಯಾವ ವಸ್ತುಗಳಲ್ಲಿ ನಮಗೆ ಉಪಭೋಗ ಸಾಧನತ್ವ ಬುದ್ಧಿ ಇರುತ್ತೋ ಅದೇ ನಮ್ಮ ವಿಷಯ ಆಗಿರುತ್ತೆ. ಗಡ್ಡಿ ಅವೆಲ್ಲ ನಮಗಲ್ಲ, ಅದು ಹಸುವಿಗೆ ವಿಷಯ ಆಗಿರುತ್ತೆ. ನಮಗೆ ದುಡ್ಡು, ಆಸ್ತಿ, ತಿನ್ನೋ ಪದಾರ್ಥಗಳು, ಆ ವಸ್ತುವಿಂದ, ದುಡ್ಡಿಂದ, ಸಂಪತ್ತಿಂದ ನನಗೆ ಆನಂದ ಸಿಗುತ್ತೆ ಅನ್ನೋ ಸಂಭಾವನಾ ಬುದ್ಧಿ ಎಲ್ಲೆಲ್ಲಿರುತ್ತೋ ಅದು ಮಾತ್ರನೇ ವಿಷಯ. ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಉಪಭೋಗ ಸಾಧನತ್ವ ವಿಷಯತ್ವಂ ಅಂತ. ಅಂಥ ವಿಷಯಗಳಲ್ಲಿ ಇಷ್ಟಕ್ಕೆ ಮುಂಚೆ ನಿನಗೇನು ಆಸಕ್ತಿ ಇತ್ತಲ್ಲ, ಅಂಥ ವಿಷಯಗಳನ್ನು ವಿಷ ಥರ ಬಿಟ್ಬಿಡು. ವಿಷನ ನಾವು ಎಷ್ಟು ದೂರದಿಂದ ಬಿಡ್ತೀವಿ, ಯಾಕಂದರೆ ಕೆಲವೊಂದು ವಿಷಗಳು ಟಚ್ ಮಾಡಿದ್ರೇ ಪ್ರಾಣವನ್ನು ಆ ಸ್ಕಿನ್ನಲ್ಲೇ ಒಳಗಡೆ ಹೋಗ್ಬಿಡ್ತಾವೆ. ಅಂಥ ಪಾಯ್ಸನಸ್ ವಿಷಗಳು ಇರ್ತವೆ. ಒಂದು ಬಂತಂದರೆ ಯಾರು ಸೈಲೆಂಟಾಗಿ ಶಾಂತಿಯಿಂದ ಇರೋದಕ್ಕಾಗೋದೇ ಇಲ್ಲ. ಇಲ್ಲ ಅದನ್ನು ಹೊರಗಡೆ ಆದರೂ ಓಡಿಸ್ಬೇಕು, ಇಲ್ಲ ಅದನ್ನು ಸಾಯಿಸಲೇಬೇಕು. ಇಲ್ಲ ಅಂದರೆ ಅದು ನಿದ್ದೆ ಕೂಡ ಮಾಡೋಕ್ಕಾಗಲ್ಲ. ವಿಷ ಅಂದರೆ ಅಷ್ಟು ಹೆದರ್ತೀವಿ. ಎಷ್ಟು ಹೆದರ್ತೀವೋ ವಿಷ ಸರ್ಪ ಮನೆ ಹೊರಗಡೆ ಬಂದಾಗ ಎಷ್ಟು ಅದನ್ನು ಕಂಪ್ಲೀಟಾಗಿ ಹೊರಗಡೆ ದೂರ ಎಸೆಯೋ ತನಕ ಅಷ್ಟು ಭಾವನೆ ನೀನು ವಿಷಯಗಳಲ್ಲಿ ತಂದುಕೋಬೇಕು ಅಂತ ವೈರಾಗ್ಯ ಬರಬೇಕಂತ. ಮತ್ತು ಕೆಲವೊಂದು ಸಂಪತ್ತಿಗಳಿರ್ತವೆ, ಅದನ್ನು ದೈವಿ ಸಂಪತ್ತಿ ಅಂತಾರೆ, ಅಮಾನ್ಯತ್ವಾದ ಲಕ್ಷಣಗಳಂತಾರೆ. ಯೋಗಿಗಳ ಅಷ್ಟಾಂಗ ಯೋಗ, ಭಕ್ತರನ್ನು ನವವಿಧ ಭಕ್ತಿ, ಇವೆಲ್ಲವೂ ಕೂಡ ಸಾಧನೆ ರೂಪಗಳು. ಎಲ್ಲವನ್ನು ನೀನು ಹೊಂದೋದ್ರಿಂದ ಅಂತಃಕರಣ ಶುದ್ಧಿಯನ್ನು ಹೊಂದಬಹುದು. ಸಾಧನಾ ವಿಷಯದಲ್ಲಿ ಎಲ್ಲರೂ ಎಲ್ಲವನ್ನೂ ಸಾಧನೆ ಅಂತಾರೆ, ಎಲ್ಲವನ್ನೂ ನೀನು ಆಚರಣೆ ಮಾಡ್ಬೋದು ಅಂತ. ವಿಚಾರ ಫೈನಲ್ಗಳಲ್ಲಿ ಕೆಲವೊಂದು ಭೇದ ಭಾವಗಳಿರ್ತಾವೆ ಅಷ್ಟೇ ಹೊರತು ಅವೆಲ್ಲ ನಿನಗೆ ದೈವಿ ಸಂಪತ್ತಿಗಳು, ಇವೆಲ್ಲ ನೀನು ಇದನ್ನು ಅಮೃತ ಥರ ನೀನು ಸೇವಿಸು. ಅಂದರೆ ನಿನ್ನಲ್ಲಿ ಗುಣಗಳಿಲ್ಲ ಅಂದರೆ ಆ ಗುಣಗಳನ್ನು ಒಂದೊಂದೇ ನಿನ್ನಲ್ಲಿ ಬರೋ ಥರ ನೀನು ಅಭ್ಯಾಸ ಮಾಡ್ಕೋ. ನಿನಗೆ ಮೋಕ್ಷ ಬೇಕಂದರೆ ವಿಷಯಗಳನ್ನು ವಿಷ ಥರ ನೋಡು, ಈ ದೈವಿ ಸಂಪತ್ತಿಗಳನ್ನು ಅಮೃತ ಥರ ಸೇವಿಸು ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ನಾವು ವಿಚಾರ ಮಾಡಿಕೊಂಡು ಬಂದ್ವಿ. ಮತ್ತು ಅಷ್ಟಾವಕ್ರನ ಉಪದೇಶ ಆದಮೇಲೆ ಜನಕ ಮಹಾರಾಜ ತಾನು ಅನುಭವಿಸಿದ್ದ ಆತ್ಮ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ಮತ್ತೆ ವ್ಯಕ್ತ ಮಾಡ್ತಾ ಇರ್ತಾನೆ. ಮತ್ತು ಗುರುಗಳು ಇನ್ನೊಂದು ಥರ ವಾರ್ನಿಂಗ್ ಇದ್ದಂಗೆ, ಒಂದು ವೇಳೆ ನಿನಗೆ ಜ್ಞಾನ ಆಗಿದ್ದರೆ ಮತ್ತೆ ನೀನು ಈ ತಪ್ಪು ಮಾಡೋಂಗಿಲ್ಲ ಅಂತ ಒಂದೊಂದೇ ನಾವೆಲ್ಲ ಏನೇನು ತಪ್ಪುಗಳು ಮಾಡ್ತಾ ಇರ್ತೀವೋ ಜ್ಞಾನಾಭಾಸದಿಂದ ಸಂತುಷ್ಟವಾಗಿಬಿಡು. ಜ್ಞಾನ ಆಗಲಿಲ್ಲ ಅಂದ್ರೆ ಜ್ಞಾನ ಆಗಿರೋ ಥರ ಸಂತುಷ್ಟಪಟ್ಟು ಮತ್ತೆ ನೋಡಿದ್ರೆ ಇಂಥ ತಪ್ಪುಗಳೆಲ್ಲ ಮಾಡ್ತಾಯಿರ್ತೀವಿ. ಆ ತಪ್ಪುಗಳು ಮಾಡೋಂಗಿಲ್ಲ ನೋಡು ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಿ ತೋರಿಸ್ಕೊಡ್ತಾನೆ. ಅದಾದ ಮೇಲೆ ಈಗ ಹಂಗೆ ಅನುಭವವನ್ನು ಬರ್ತಾ ಇರುತ್ತೆ. ಜನಕ ಮಹಾರಾಜ ತನ್ನ ಅನುಭವವನ್ನು ವ್ಯಕ್ತ ಮಾಡಿ ಹೇಳ್ತಾ ಇರ್ತಾನೆ, ಯಾವ ಸ್ಥಿತಿಯನ್ನು ನಾನು ಅನುಭವಿಸ್ತಿದ್ದೀನಂತ. ಅದು ಶಬ್ದದಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಸಾಧ್ಯವಾದಷ್ಟು ತನ್ನ ಪರಿಸ್ಥಿತಿಯನ್ನು ವರ್ಣಿಸ್ಕೊತ ಹೋಗ್ತಾ ಇದ್ದಾನೆ. ಈಗ ಅಷ್ಟಾವಕ್ರರು ಮತ್ತೆ ಅದನ್ನು ಮಧ್ಯದಲ್ಲೇ ಉಪದೇಶ ಮಾಡ್ಕೊತ ಹೋಗ್ತಾ ಇದ್ದಾರೆ. ಈಗ ನಾವು 17ನೇ ಅಧ್ಯಾಯದಲ್ಲಿದ್ದೀವಿ, ಶ್ಲೋಕ 18ನೇ ಶ್ಲೋಕದಲ್ಲಿದ್ದೀವಿ. ಸಮಾಧಾನ
ಹಿತಾಹಿತವಿಕಲ್ಪನಾ ಶೂನ್ಯಚಿತ್ತೋ ನ ಜಾನಾತಿ ಕೈವಲ್ಯಮಿವ ಸಂಸ್ಥಿತಃ ಸಮಾಧಾನ ಸಮಾಧಾನ ಹಿತಾಹಿತವಿಕಲ್ಪನಾ ಶೂನ್ಯಚಿತ್ತೋ ನ ಜಾನಾತಿ ಕೈವಲ್ಯಮಿವ ಸಂಸ್ಥಿತಃ. ಪದೇಳು ಅಧ್ಯಾಯ 18 ಶ್ಲೋಕ. ನೂಚಬ್ನಲ್ಲರೆ ಸಮಾಧಾನ ಸಮಾಧಾನ ಹಿತಾಹಿತ ವಿಕಲ್ಪನಾ ಶೂನ್ಯಚಿತ್ತೋ ನ ಜಾನಾತಿ ಕೈವಲ್ಯಮಿವ ಸಮಸ್ಥಿತಃ. ಸಮಾಧಾನ ಸಮಾಧಾನ ಹಿತಾಹಿತ ವಿಕಲ್ಪನಾ ಶೂನ್ಯಚಿತ್ತೋ ನ ಜಾನಾತಿ ಕೈವಲ್ಯಮಿವ ಸಂಸ್ಥಿತಃ. ಆ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿರೋ ಅಂಥ ಮಹಾಪುರುಷನು ಅವನಿಗೆ ಸಮಾಧಾನವಾಗಲಿ ಅಸಮಾಧಾನವಾಗಲಿ ಈ ಥರ ವೃತ್ತಿಗಳೇ ಬರೋದಿಲ್ಲ. ನಾವು ಕೂಡ ಲೌಕಿಕ ವ್ಯವಹಾರದಲ್ಲಿ ನಾವು ಬಳಸ್ತಾ ಇರ್ತೇವೆ, ಅಬ್ಬ ಈಗ ನನ್ನ ಮನಸ್ಸು ಸಮಾಧಾನ ಆಯ್ತಪ್ಪ ಅಂತ. ಅಂದರೆ ಯಾವುದು ನಮ್ಮ ಅನುಕೂಲ ಪರಿಸ್ಥಿತಿ ಇದ್ದಾಗ ನಾವು ಅಂದುಕೊಂಡಾಗೆ ಕೆಲಸಗಳಾದಾಗ ಅಬ್ಬ ಮನಸ್ಸು ಸಮಾಧಾನ ಆಯ್ತಪ್ಪ ಅಂತ. ಇಲ್ಲ ಅಂದರೆ ನಮಗೆ ಪ್ರತಿಕೂಲ ನಮ್ಮ ಪರಿಸ್ಥಿತಿಗಳು ಬಂದಾಗ ಇಲ್ಲಪ್ಪ ನನ್ನ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ ಅಂತ. ಅದು ಮನಸ್ಸಿನ ತತ್ವ. ಆದ್ದರಿಂದ ಜೀವನ್ಮುಕ್ತ ಪುರುಷನಿಗೆ ಆ ಸಮಾಧಾನ ಅಸಮಾಧಾನ ಅನ್ನೋ ಭಾವನೆಗಳೇ ಬರೋದಿಲ್ಲ. ಆ ಭಾವನೆಗಳು ಬರ್ತಿದೆ ಅಂದರೆ ಇನ್ನೂ ನೀನು ಅಹಂಕಾರದಲ್ಲಿದೆ ಅಂತ. ಆ ಸಮಾಧಾನ ಅಸಮಾಧಾನ ಭಾವಗಳನ್ನು ಕೂಡ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರ್ತಾನೆ, ಅದರಲ್ಲಿ ನಿಲ್ಲೋದಿಲ್ಲ. ಯಾವುದೋ ಒಂದು ಕ್ರಿಯೆ ಮಾಡಿದ್ರೂ ಕೂಡ ಬಾಧಿತಾನುವೃತ್ತಿಯಿಂದ ಶರೀರದಲ್ಲಿ ಆ ರಿಸಲ್ಟು ಸರಿಯಾಗಿ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಓಕೆ, ಬಂದ್ರೂ ಓಕೆ, ಒಂದೇ ಥರನೇ ಇರ್ತಾನೆ. ನಾವು ಇಲ್ಲ ಜ್ಞಾನ ಇಲ್ಲ ಅಂದರೆ ಅನುಕೂಲ ಪರಿಸ್ಥಿತಿ ಇದ್ದಾಗ ಉತ್ಸಾಹದಾಗಿರ್ತೀವಿ, ಪ್ರತಿಕೂಲ ಪರಿಸ್ಥಿತಿ ಬಂದಾಗ ಶ್ರಿಂಕ್ ಆಗಿಬಿಡ್ತೀವಿ, ಡಲ್ ಆಗಿಬಿಟ್ಟಿರ್ತೀವಿ. ಆ ಎರಡು ಭಾವನೆಗಳಿರೋದಿಲ್ಲ. ಹಿತ ಅಹಿತ ವಿಕಲ್ಪನಾ. ಅವರು ಆ ಶರೀರ ತಾದಾತ್ಮ್ಯ ಬಿಟ್ಟು ಇರುವಂಥ ಸ್ಥಿತಿಯಲ್ಲಿ ಹಿತ ಅಹಿತ ಅನ್ನೋ ಭಾವನೆಗಳು ಕೂಡ ಬರೋದಿಲ್ಲ. ಅಹಿತ ಅನ್ನೋದು ನಮಗೆ ಅನ್ನಿಸ್ತಾ ಇರುತ್ತೆ. ನಾವು ವ್ಯವಹಾರದಲ್ಲಿ ಭೇದ ಬುದ್ಧಿಗಳನ್ನು ಇಟ್ಕೊಂಡು ನಮ್ಮ ಒಂದು ಲೆಕ್ಕಾಚಾರ ಪ್ರಕಾರದಲ್ಲಿ ಇದು ಹಿತ ಇದು ಅಹಿತ ಅಂತ ಲೆಕ್ಕ ಇಟ್ಕೊಂಡಿರ್ತೀವಿ. ಆದರೆ ಆ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇಂಥವ್ರಿಗೆ ಯಾವುದೇ ಕ್ರಿಯೆಯಲ್ಲಿ ಅಹಿತ ಹಿತ ಅನ್ನೋದಿಲ್ಲ. ಯಾಕಂದರೆ ಎಲ್ಲವೂ ಪರಮಾತ್ಮ ಸ್ವರೂಪನೇ. ತನ್ನ ನಿಜವಾದ ಸಚ್ಚಿದಾನಂದ ಸ್ವರೂಪ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಭ್ರಾಂತಿಯಿಂದ ತನ್ನಲ್ಲೇ ತಾನೇ ಎಲ್ಲ ವಸ್ತುಗಳ ರೂಪದಲ್ಲಿ ಕಾಣಿಸ್ತಾ ಇದ್ದಾನಂತೆ. ಮತ್ತು ಅದರಲ್ಲಿ ಅಹಿತ ಏನಿರುತ್ತೆ, ಹಿತ ಏನಿರುತ್ತೆ, ಭೇದ ಬುದ್ಧಿ ಇದ್ದಾಗ ಇದು ಹಿತ ಅದು ಅಹಿತ ಅನ್ನಿಸ್ತಾ ಇರುತ್ತೆ. ಇವಾಗ ಕಪ್ಪೆ ಹಾವು ಕಪ್ಪೆ ನುಂಗಕ್ಕೆ ಹೋಗ್ತಾ ಇರುತ್ತೆ. ಕಪ್ಪೆನ ಕಾಪಾಡಕ್ಕೆ ಹೋದ್ರೆ ಹಾವು ಕೋಪ ಬರುತ್ತೆ, ನನ್ನ ಆಹಾರನ ನನ್ನ ಬಾಯಿಂದ ಕಿತ್ಕೊಂಡ್ರು ಅಂತ. ಬಿಟ್ಬಿಟ್ವಾ ಕಪ್ಪೆಗೆ ಕೋಪ ಬರುತ್ತೆ, ನನ್ನನ್ನು ಕಾಪಾಡಲಿಲ್ಲ ಅಂತ. ಇವೆಲ್ಲ ನಮ್ಮ ಮನಸ್ಸು ಅಜ್ಞಾನಿ ಇರುವಾಗ ನಮಗೆ ಈ ಥರ ಹಿತ ಅಹಿತ ಅನ್ನೋ ಭಾವನೆಗಳು ಬರ್ತಾ ಇರುತ್ತೆ. ಆದರೆ ಜೀವನ್ಮುಕ್ತ ಪುರುಷರು ಉದಾಸೀನ ಭಾವನೆಯಿಂದ ಇರ್ತಾರೆ. ಈ ಪ್ರಪಂಚದಲ್ಲಿ ನಡೀತಾ ಇರೋ ಕ್ರಿಯೆಗಳಲ್ಲಿ ಯಾವುದರಲ್ಲೂ ಕೂಡ ಅವ್ರಿಗೆ ಆ ಥರ ಭಾವನೆಗಳು ಬರೋದೇ ಇಲ್ಲ. ಅವರು ಶರೀರ ಸಂಘಾತದಿಂದ ಏನು ನಡೆದರೂ ಕೂಡ ಅದು ಎಲ್ಲವೂ ಕೂಡ ಲೋಕ ಕಲ್ಯಾಣವಾಗಿರುತ್ತೆ, ಎಲ್ಲರಿಗೂ ಹಿತವಾಗಿರುತ್ತೆ. ಅಂಥ ಒಂದು ಸ್ಥಿತಿಯಲ್ಲಿರ್ತಾರೆ. ಅಂಥ ಒಂದು ಭಾವನೆಗಳಿಗೆ ಅತೀತವಾಗಿರ್ತಾರೆ. ಮತ್ತು ಶೂನ್ಯ ಚಿತ್ತೋ ನ ಜಾನಾತಿ. ಚಿತ್ತವು ತುಂಬ ಶೂನ್ಯವಾಗಿರುತ್ತೆ. ಅಂದರೆ ಮೆಮೊರಿ ರೀಕಲೆಕ್ಟ್ ಮಾಡಿಕೊಳ್ಳೋದಾಗಲಿ, ಭವಿಷ್ಯದ ಬಗ್ಗೆ ಪ್ಲ್ಯಾನ್ ಮಾಡೋದಾಗಲಿ, ಇವೆಲ್ಲ ವೃತ್ತಿಗಳೇನಿರೋದಿಲ್ಲ. ಏನದು ಒಂದು ಅಷ್ಟು ವರ್ತಮಾನದಲ್ಲಿ ಏನು ಸ್ವಲ್ಪ ಶರೀರದಲ್ಲಿ ಕ್ರಿಯೆ ಆಗ್ತಾ ಇರುತ್ತಲ್ಲ, ಅಷ್ಟು ಮಾತ್ರ ಇರುತ್ತೆ ಅಷ್ಟೇ ಹೊರತು ನಮಗಿದ್ದಂಗಿಲ್ಲ. ನಮಗೆ ಯಾವಾಗಲೂ 10 ವರ್ಷದ ಹಿಂದುಗಡೆ ನಡೆದಿರೋಂಥ ದುಃಖಗಳು ಕೂಡ ನೆನಪು ಬಂದರೆ ಈಗಲೂ ಡಲ್ ಆಗಿಬಿಡ್ತೀವಿ. ಅಂಥದ್ದೆಲ್ಲ ಮಹಾಪುರುಷನಿರೋದಿಲ್ಲ. ಆ ಚಿತ್ತ ಅನ್ನೋದು ಮೆಮೊರಿ ರೀಕಲೆಕ್ಷನ್ ಏನಿರುತ್ತೆ, ಆ ಚಿತ್ತ ಅನ್ನೋದು ತುಂಬಾ ಅದು ಶೂನ್ಯನೇ ಆಗಿಬಿಟ್ಟಿರುತ್ತೆ. ಶೂನ್ಯ ಚಿತ್ತೋ ಜಾನಾತಿ ಕೈವಲ್ಯಮಿವ ಸಂಸ್ಥಿತಃ. ಯಾವಾಗಲೂ ಕೇವಲಸ್ಯ ಭಾವ ಕೈವಲ್ಯ ಅಂತಾರೆ.
ಆ ಸಾಕ್ಷಿ ಚೈತನ್ಯದಲ್ಲಿ ಅವರು ನಿರಂತರವಾಗಿರ್ತಾರೆ, ಅನ್ಡಿಸ್ಟರ್ಬ್ ಆಗಿರ್ತಾರೆ. ಅದಕ್ಕೆ ಎಲ್ಲವನ್ನೂ ಕೂಡ ನಾವು ಯಾವುದೇ ಒಂದು ಮನಸ್ಸು ಬುದ್ಧಿಗಳಲ್ಲಿ ಅನುಭೂತಿ ಆಗ್ತಾ ಇದ್ದರೆ ಆ ಅನುಭೂತಿಯ ಸಾಕ್ಷಿ ನಾವು. ಇಷ್ಟು ಮುಂಚೆ ಕೂಡ ಎಷ್ಟೋ ಸೂಕ್ಷ್ಮ ವಿಷಯಗಳು ಹೇಳಿದ್ರು. ಅಯ್ಯೋ ನನಗೆ ಮೋಕ್ಷ ಇಲ್ಲ, ಮೋಕ್ಷದ ಅಜ್ಞಾನ ಇದೆಯಪ್ಪ, ನಾನು ಜ್ಞಾನಿ ಅಲ್ಲ, ನಾನು ಅಜ್ಞಾನಿ ಅನ್ನೋ ಭಾವನೆ ಬರುತ್ತೆ. ಆ ಭಾವನೆಯನ್ನು ಕೂಡ ನೀನು ಸಾಕ್ಷಿ, ಅಜ್ಞಾನದ ಸಾಕ್ಷಿಯಾಗಿದೆ ನೀನು. ಅಜ್ಞಾನದ ಜ್ಞಾನವನ್ನು ಹೊಂದಿರೋನಂತಾಗಿದೆ. ಆ ಅಜ್ಞಾನವನ್ನು ಕೂಡ ನಿನ್ನ ಸಾಕ್ಷಿ ಚೈತನ್ಯದಿಂದ ನೀನು ಹೊಂದುತ್ತಾ ಇದೆ. ಆದ್ದರಿಂದ ಅದು ನಿನ್ನಲ್ಲಿರೋ ಅಜ್ಞಾನವು ಕೂಡ ನಿನ್ನಿಂದ ಹೊರಗಡೆನೇ ಇದೆ. ಈ ಮೈಕನ್ನು ನೀನು ತಿಳ್ಕೊತಾ ಇದೆ ಅಂದರೆ ಅದು ನಿನಗಿಂತ ಹೊರಗಡೆ ಇದೆ. ಆದ್ದರಿಂದ ಅದನ್ನು ನೀನು ತಿಳ್ಕೊಳ್ಳೋದಕ್ಕಾಗ್ತಾ ಇದೆ. ಮತ್ತು ನಿನ್ನಲ್ಲಿರೋ ಅಜ್ಞಾನವನ್ನು ಕೂಡ ನೀನು ತಿಳ್ಕೊತಾ ಇದೆ. ನನಗೆ ಅಜ್ಞಾನ ಇದೆ, ಮೋಕ್ಷದ ವಿಷಯದಲ್ಲಿ ಅಜ್ಞಾನ ಇದೆ ಅಂತ. ಆ ಅಜ್ಞಾನದ ಸಾಕ್ಷಿಯಾಗಿದೆ. ಆದ್ದರಿಂದ ಅಜ್ಞಾನವು ನಿನ್ನಲ್ಲಿ ವಾಸ್ತವಕ್ಕೂ ಇಲ್ಲ. ಸ್ವಕಂದ ಆರೋಪಣ ದೋಷ ಅಂತಾರೆ. ನಮ್ಮ ಕಾಲಿಂದ ನಮ್ಮ ಭುಜದ ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಆದ್ದರಿಂದ ಅದು ನಮ್ಮದೇ ಸ್ವರೂಪ ಆಗಿದ್ದಿದ್ದರೆ ಅಜ್ಞಾನ, ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇರ್ತಾ ಇಲ್ಲ. ಅದು ನಮಗಿಂತ ಭಿನ್ನವಾದ್ದರಿಂದನೇ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾಯಿದೆ. ಅಜ್ಞಾನದ ಸಾಕ್ಷಿ ಕೂಡ ನಾವು ಅಂತ. ಆದ್ದರಿಂದ ಇನ್ನೂ ಮುಂಚೆ ತುಂಬ ಸೂಕ್ಷ್ಮವಾಗಿ ಘಾಟಾದಂಥ ಉಪದೇಶನೇ ಇತ್ತು. ನೀನು ಏನು ಫಸ್ಟು ವಿಷಯ ವಾಸನೆಗಳಿಂದ ಬಹಿರ್ಮುಖನಾಗಿ ಅದು ಬೇಕು ಇದು ಬೇಕು ಅಂತ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಲ್ಲ, ಅವನು ಒಂದೇ ನನಗೆ ಮೋಕ್ಷ ಬೇಕು ಅಂತ ಮೋಕ್ಷಾಭಿಲಾಸೆಯಿಂದ ಮತ್ತೆ ಯಾವುದೋ ಒಂದು ಸಾಧನೆಯನ್ನು ಶ್ರವಣ ಮನನ ನಿಧಿಧ್ಯಾಸನೋ ಜಪಾನ ಧ್ಯಾನ ಇಟ್ಕೊಂಡಿರ್ತಾನೆ. ಇವನು ಇಬ್ಬರೂ ಶಾಂತಿಯಿಂದ ಇರೋದಕ್ಕಾಗೋದಿಲ್ಲ ಅಂತ. ಇದು ತುಂಬ ಕಠಿಣವಾದಂಥ ವಾಕ್ಯ, ಜೀರ್ಣ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಾವು ಹುಡುಕ್ತಾ ಇರುವಂಥ ಪರಮಾನಂದ, ಪರಮಾತ್ಮ ಸ್ವರೂಪ ಅದು ಸಿದ್ಧ ವಸ್ತು, ಆಲ್ರೆಡಿ ನಮ್ಮಲ್ಲೇ ಇದೆ. ಪರಮಾತ್ಮನು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಆತನ ಅಭಾವ, ಆತನು ಇಲ್ಲದೇ ಇರುವಂಥ ಸ್ಥಿತಿ ಒಂದು ಕ್ಷಣವೂ ಇಲ್ಲ. ಅಂಥ ಸಿದ್ಧ ವಸ್ತುಗೆ ಯಾವುದೇ ಪ್ರಕಾರವಾದಂಥ ಸಾಧನೆಗಳಿರೋದೇ ಇಲ್ಲ. ನಾವು ಸಾಧನೆಗಳು ಮಾಡ್ತಿದ್ದೀವಿ ಅಂದರೆ ಅಜ್ಞಾನ ಮೂಲಕವೇ ಸಾಧನೆಗಳು. ವಾಸ್ತವಿಕವಾಗಿ ಅಷ್ಟೋ ಇಷ್ಟು ಸ್ವಲ್ಪ ಶ್ರವಣ ಏನು ಮಾಡ್ತೀಯ, ಆ ಶ್ರವಣ ನಿನ್ನನ್ನು ಕಂಪ್ಲೀಟಾಗಿ ನಿರ್ವಿಚಾರ ಸಮಾಧಿಗೆ ಕರ್ಕೊಂಡು ಹೋಯ್ತಂದರೆ ನೀನು ಕರೆಕ್ಟ್ ಸಾಧನೆ ಇದೆ. ಇಲ್ಲದಿದ್ರೆ ಇನ್ನೂ ಆ ಈ ಇನ್ಫಾರ್ಮೇಷನ್ ಎಲ್ಲ ಬ್ರೈನ್ ಒಳಗಡೆ ನೀನು ಹಾಕ್ಕೊತಾ ಇದೆ ಅಂದರೆ ಮತ್ತೆ ಇದೊಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಆದ್ದರಿಂದ ಅಜ್ಞಾನ ಮೂಲಕ, ಯಾಕಂದರೆ ಈಗ ನಾವು ಆಕಾಶನ ಸ್ಪೇಸನ್ನು ಹೊಂದಬೇಕಂದ್ರೆ ಅದು ಖಾಲಿ ಜಾಗನ ಹೊಂದಬೇಕಂದ್ರೆ ಏನು ಸಾಧನೆ ಮಾಡಬೇಕಾಗಿರುತ್ತೆ? ಆಲ್ರೆಡಿ ಒಂದೇ ಇದ್ದೀವಿ, ಖಾಲಿ ಜಾಗ ಇದ್ದಿದ್ದಕ್ಕೆ ನಾವೆಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕಾಗಿದೆ. ಸ್ಪೇಸನ್ನು ಅದು ಸರ್ವವ್ಯಾಪಕ, ಆಲ್ ಪರ್ವೇಸಿವ್, ಅದು ಸರ್ವವ್ಯಾಪಕವಾದಂಥ ವಸ್ತುವನ್ನು ಹೊಂದೋದಕ್ಕೆ ಸಾಧನೆಗಳಿರೋದು ಎಲ್ಲ ಜಾಗದಲ್ಲಿ ಇದ್ದೇ ಇದೆ. ನಾವು ಹುಡುಕ್ತಾ ಇರೋ ಪರಮಾತ್ಮನು ಸರ್ವವ್ಯಾಪಕನಾದಂಥ ಪರಮಾತ್ಮನು, ನಿತ್ಯ ಸಿದ್ಧ ಶುದ್ಧ ಬುದ್ಧ ಸ್ವಭಾವನಾದಂಥವನು. ಅಂಥ ಪರಮಾತ್ಮನಿಗೆ ಏನು ಸಾಧನೆಗಳಿರ್ತವೆ? ಅದಕ್ಕೆ ಈ ಸಾಧನೆಗಳು ಕೂಡ ಬಾಲವಂಚನೆ, ದ್ರವಿಡ ಪ್ರಾಣಾಯಾಮ ಇದ್ದಂಗೆ ಅಂತ ಅಷ್ಟಾವಕ್ರು ಅದನ್ನು ಕೂಡ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾರೆ. ಎಲ್ಲಿ ತನಕ ನೀನು ಮನಸ್ಸು ಬುದ್ಧಿಗಳಿಂದ ಆ ಪರಮಾತ್ಮನನ್ನು ಹೊಂದಬೇಕಂತ ಪ್ರಯತ್ನ ಮಾಡ್ತಾ ಇರ್ತೀವೋ ಅಲ್ಲಿ ತನಕ ಅದು ಪೆಂಡಿಂಗ್ ಫೈಲ್ ಥರನೇ ಇರುತ್ತೆ. ಯಾಕಂದರೆ ಬುದ್ಧಿ ಇಂದ್ರಿಯ ಗೋಚರವಾದಂಥದ್ದಲ್ಲ. ಆ ಇಂದ್ರಿಯಗಳಿಗೆ ಕೂಡ ಪ್ರಕಾಶ ಕೊಡುವಂಥ ಸ್ವರೂಪ. ನಾವು ಈ ಥರ ನಮ್ಮ ಸ್ವರೂಪವನ್ನು ತಿಳಿದು ಅಲ್ಲೇ ಶಾಂತಿ ಆಗಿಬಿಡಬೇಕು. ಈ ಮೈಕನ್ನು ಹಿಂಗೆ ನೋಡಿದವಲ್ಲ, ಮೈಕನ್ನು ನೋಡಿ ತಿಳ್ಕೊಂಡಂಗೆ ನಾನು ಪರಮಾತ್ಮನ ನೋಡಿ ತಿಳ್ಕೊಬೇಕು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತ್ವವಾಗುತ್ತೆ. ಯಾಕಂದರೆ ಆತ ನಿರ್ಗುಣ ನಿರಾಕಾರ. ನಿನ್ನ ಇಂದ್ರಿಯಗಳಿಗಾಗಲಿ ಯಾವುದೇ ಆಗಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಜ್ಞಾನ ಆಗಬೇಕಂದ್ರೆ ಅದಕ್ಕೆ ರೂಪ ಆದರೂ ಇರಬೇಕು, ಇಲ್ಲ ಗುಣ ಆದರೂ ಇರಬೇಕು. ರೂಪನೂ ಇಲ್ಲ, ಗುಣನೂ ಇಲ್ಲ, ಜಾತಿನೂ ಇಲ್ಲ. ಜಾತಿ ಅಂದರೆ ಏಕಂ ಅನೇಕಾನುಗತಂ, ಅದನ್ನು ಜಾತಿ ಅಂತಾರೆ. ಈಗ ವೃಕ್ಷತ್ವ ಜಾತಿ ಅಂತಾರೆ. ವೃಕ್ಷತ್ವ ಅನ್ನೋದು ಜಾತಿ. ಅನೇಕ ವೃಕ್ಷಗಳಲ್ಲಿ ಒಂದೇ ಒಂದು ತತ್ವ, ವೃಕ್ಷತ್ವ ಅನ್ನೋ ಒಂದು ಧರ್ಮ ಕಾಮನ್ ಆಗಿರುತ್ತೆ, ಅದನ್ನು ವೃಕ್ಷತ್ವ ಜಾತಿ ಅಂತಾರೆ. ಆಕಾಶತ್ವ ಅನ್ನೋದು ಜಾತಿ ಅಲ್ಲ. ಯಾಕಂದರೆ ಅನೇಕ ಆಕಾಶಗಳಿಲ್ಲ, ಒಂದೇ ಆಕಾಶ ಇರೋದು. ತತ್ವ ಒಂದಿರಬೇಕು, ಮಿನಿಮಮ್ ಒಂದಕ್ಕಿಂತ ಒಂದು 2-3 ಆದರೂ ವಸ್ತುಗಳಿರಬೇಕು, ಅದರಲ್ಲಿ ಕಾಮನ್ ಆಗಿರೋದನ್ನು ಜಾತಿ ಅಂತಾರೆ. ಪರಮಾತ್ಮನಲ್ಲಿ ಆ ಜಾತಿನೇ ಇರೋದಿಲ್ಲ.
ಯಾಕಂದರೆ ಪರಮಾತ್ಮ ಸಿಂಗಲ್ ಪೀಸ್, ಮಾಸ್ಟರ್ ಪೀಸ್. ಆದ್ದರಿಂದ ಮತ್ತು ಗುಣಗಳಿಲ್ಲ, ರೂಪಗಳಿಲ್ಲ, ಅದರಿಂದ ಇಂದ್ರಿಯಗಳಿಂದ ನೀನು ಅದನ್ನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಗುಣಗಳಿದ್ದರೆ ಅಷ್ಟೇ ಮನಸ್ಸು ಬುದ್ಧಿಯಿಂದ ಅನುಮಾನ ಪಟ್ಟು ನಾವು ತಿಳ್ಕೊಬೋದು. ಅವಕಾಶ ದಾತೃತ್ವ, ಆಕಾಶದ ಗುಣ ಶಬ್ದ, ಅವಕಾಶ ದಾತೃತ್ವ, ಅಕಾಮಿಡೇಟಿಂಗ್ ಕೆಪಾಸಿಟಿ. ನಮ್ಮ ಕಣ್ಣುಗಳಿಗೇನು ಖಾಲಿ ಜಾಗ ಕಾಣಿಸ್ತಾ ಇಲ್ಲ. ಕಣ್ಣುಗಳಿಗೆ ಕೇವಲ ಕಲ್ಲರ್ ಇರೋದೇ ಕಾಣಿಸೋದು, ಕಲ್ಲರು ಆಕಾರ ಇರೋದೇ ಕಾಣಿಸೋದು. ಗಾಳಿ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಸ್ಪರ್ಶೇಂದ್ರಿಯಕ್ಕೆ ಟಚ್ ಆಗುತ್ತೆ, ಅಲ್ಲಿ ಎಳೆ ಬಲೆ ಅಲ್ಲಾಡ್ತಾ ಇದ್ದರೆ ಗಾಳಿ ಇದೆ ಅಂತ ಗೊತ್ತಾಗುತ್ತೆ. ಇವೆರಡು ಕಣ್ಣಿಗೆ ಕಾಣಿಸ್ತಿಲ್ಲ ಅಂದರೂ ಕೂಡ ಮನಸ್ಸು ಬುದ್ಧಿಗಳಿಂದ ಅವುಗಳ ಜ್ಞಾನ ಆಗುತ್ತೆ, ಯಾಕಂದರೆ ಅವುಗಳಿಗೆ ಗುಣಗಳಿದ್ದಾವೆ. ಆದರೆ ಪರಮಾತ್ಮನಲ್ಲಿ ಗುಣಗಳು ಕೂಡ ಇಲ್ಲ, ತ್ರಿಗುಣಾತೀತನಾದಂಥ ಭಗವಂತನು. ಮತ್ತು ಅಂಥ ಭಗವಂತನನ್ನು ನೀನು ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಪ್ರತಿಯೊಬ್ಬರೂ ಬುದ್ಧಿನಲ್ಲೇ ಭಗವಂತನನ್ನು ತಿಳ್ಕೋಬೇಕು, ಈ ಮೈಕ್ ತಿಳ್ಕೊಂಡಂಗೆ ಅನ್ನೋ ಪ್ರಯತ್ನದಲ್ಲಿರ್ತಾರೆ. ಅದು ಯಾವತ್ತಿಗೂ ಈಡೇರೋದಿಲ್ಲ. ಆ ಬುದ್ಧಿ ಮತ್ತು ಬುದ್ಧಿಯಲ್ಲಿರೋ ವೃತ್ತಿಗಳನ್ನು ಕೂಡ ತಿಳ್ಕೊಳ್ಳೋ ಅಂಥದ್ದೇ ಆ ಸಾಕ್ಷಿ ಅಂತ ಲಕ್ಷಿತ ಮಾಡ್ಕೋಬೋದು, ಇಂಡಿಕೇಟ್ ಮಾಡ್ಕೋಬೋದು. ನಾವು ಪೂರ್ವದಲ್ಲಿ ವಿಚಾರ ಮಾಡಿದ್ವಿ. ಈಗ ನೋಡಿ, ನಮಗೆ ಕಣ್ಣಿದೆ ಅನ್ನೋದು ನಾವು ಕನ್ನಡಿಯಲ್ಲಿ ನೋಡಲಿಲ್ಲ ಅಂದರೆ, ಈಗ ನಾವು ಕೈಗಿದೆ ಅಂತ ನೋಡ್ಕೋಬೋದು. ಮೂಗನ್ನು ಕೂಡ ಸ್ವಲ್ಪ ಕಷ್ಟಪಟ್ಟರೆ ನೋಡ್ಕೋಬೋದು. ಆದರೆ ನಮ್ಮ ಕಣ್ಣನ್ನು ನಾವು ನೋಡ್ಕೊಳ್ಳೋದಕ್ಕಾಗುತ್ತಾ? ಆಗೋದಿಲ್ಲ. ಹಿಂಗೆ ಎಷ್ಟು ಕಷ್ಟಪಟ್ಟರು ನಮ್ಮ ಕಣ್ಣನ್ನು ನಾವು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಕಣ್ಣನ್ನು ನಾವು ನೋಡ್ಕೊಳ್ಳೋಕ್ಕೆ ವಿಷಯೀಕರಣ ಮಾಡ್ತಾ ಇಲ್ಲ, ಆದ್ದರಿಂದ ಅದರ ಜ್ಞಾನ ಆಗೋದಿಲ್ಲ ಅನ್ನೋ ವಿಷಯನಿಲ್ಲ. ನಮಗೆ ಕಣ್ಣಿತು ಅಂತ ಜ್ಞಾನ ನಮಗಿದೆ. ಹೇಗೆ ಜ್ಞಾನ ಆಗ್ತಾಯಿದೆ? ಯಾಕಂದರೆ ರೂಪದ ದರ್ಶನ ಆಗ್ತಾಯಿದೆ. ಸುತ್ತಮುತ್ತರೋದೆಲ್ಲ ಕಾಣಿಸ್ತಾ ಇದ್ದಾವೆ ಅಂದರೆ ನನ್ನ ಕಣ್ಣುಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ. ಕಣ್ಣನ್ನು ನಾವು ಈ ಮೈಕನ್ನು ನೋಡ್ದಂಗೆ ನೋಡಲಿಲ್ಲ ಅಂದರೂ ಕೂಡ ನಮಗೆ ಕಣ್ಣಿದೆ ಅಂತ ಹೆಂಗೆ ಜ್ಞಾನ ಆಯಿತು? ಕಾರ್ಯ ನೋಡಿ. ಅದೇ ಥರ ಸುತ್ತಮುತ್ತಿರೋ ವಸ್ತುಗಳು ಕಾಣಿಸ್ತಾ ಇದೆ, ಅದಕ್ಕೆ ನನ್ನ ಕಣ್ಣಿದೆ, ಕೆಲಸ ಮಾಡ್ತಾಯಿದೆ. ಮತ್ತು ನಮ್ಮ ಮನಸ್ಸು ಬುದ್ಧಿ ಮತ್ತು ಬುದ್ಧಿಲಿರೋ ವೃತ್ತಿಗಳು ಕೂಡ ನಮಗೆ ತಿಳಿತಾ ಇದ್ದಾವೆ. ಯಾವುದರಿಂದ ತಿಳಿತಾ ಇತ್ತು ಅಂದರೆ ನನ್ನ ಕೇವಲ ಸಾಕ್ಷಿ, ನನ್ನ ಚೈತನ್ಯದಿಂದಲೇ ತಿಳಿತಾ ಇದ್ದಾವೆ. ಇಷ್ಟೇ ಸಿಂಪಲ್ ಮ್ಯಾಟ್ರ್ ಇರೋದು ಇಷ್ಟೇ. ಇಷ್ಟು ತಿಳ್ಕೊಂಬಿಟ್ಟು ನಿನ್ನಲ್ಲಿ ನೀನು ಶಾಂತಿಯಿಂದ ಎದ್ಬಿಟ್ರೆಗೇನ ಕೇಳ್ಕತಮ್ ದುಃಖಾನ್ ಬಂದಾಗೋಗಿದೆ. ಬಟ್ ಇಷ್ಟು ಸಣ್ಣ ಸತ್ಯವನ್ನು ಗ್ರಹಣೆ ಮಾಡೋದಕ್ಕೆ ನಮಗೆ ಅಡ್ಡ ಬರ್ತಾ ಇರೋದು ಈ ಮನಸ್ಸು ಬುದ್ಧಿಗಳೇ, ಅಂತಃಕರಣ ಅಂತ ಏನು ಹೇಳ್ಕೊತೀವೋ. ಯಾಕಂದರೆ ನಾವು ಆ ಅಂತಃಕರಣದ ಗುಲಾಮೀರಾಗಿದ್ದೀವಿ. ಅದು ಕೊಡೋ ನಿಶ್ಚಯ, ಅದು ಕೊಡೋ ಟಾಸ್ಕ್ಗಳು ಮಾಡ್ಕೊತ ಹೋಗ್ತಾ ಇರ್ತೀವಿ. ಅದರ ಕೊಡೋ ಸರ್ಟಿಫಿಕೇಟ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ನೀನು ಇವಾಗ ಆಗ ಜ್ಞಾನಿ ಆಗಿಬಿಟ್ಟಿದೆ, ನೀನು ಅಜ್ಞಾನಿಲ್ಲ ಅಂತ. ಅದು ಯಾವತ್ತಿಗೂ ಕೊಡೋದಿಲ್ಲ. ಮನಸ್ಸು ಬುದ್ಧಿಗಳು ಯಾವತ್ತೂ ಜೀವಭಾವಕ್ಕೆ ಪಕ್ಷಪಾತಿಗಳಂತಾರೆ, ಪಾರ್ಶಿಯಾಲಿಟಿ ಇರುತ್ತೆ. ಯಾಕಂದರೆ ನಿನಗೆ ಆ ಸರ್ಟಿಫಿಕೇಟ್ ಕೊಟ್ಟರೆ ಅವುಗಳ ಅಸ್ತಿತ್ವವೇ ಇರೋದಿಲ್ಲ. ನಾವೇನೋ ಅದರ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ, ಮನಸ್ಸಿನ ಗುಲಾಮರಾಗಿದ್ದೀವಿ. ಇಲ್ಲ, ಶಾಸ್ತ್ರದ ಗುಲಾಮರು, ಗುರುವಿನ ಗುಲಾಮರಾದರೆ ಆ ಗುರುಗಳು ನಿನಗೆ ಇಲ್ಲಿ ನಿಜವಾದ ತತ್ವವನ್ನು ತೋರಿಸ್ಕೊಡ್ತಾರೆ. ಅನವಸರವಾಗಿ ಇಲ್ಲದೇ ಇರೋ ಸಮಸ್ಯೆಗಳೆಲ್ಲ ಇದ್ದಂಗೆ ನಿನಗೆ ಸಂಬಂಧ ಇಲ್ಲದರಂತ ಈ ಶರೀರ ಸಂಘಾತದಲ್ಲಿ ಸಂಬಂಧ ಇಟ್ಟುಕೊಂಡು ನೀನು ದುಃಖವನ್ನು ಅನುಭವಿಸ್ತಾ. ನೀನು ಮುಂಚೆನೂ ಬಂಧನದಲ್ಲಿ ಇಲ್ಲ, ಈಗಲೂ ಬಂಧನದಲ್ಲಿಲ್ಲ, ಭವಿಷ್ಯತ್ತಿನಲ್ಲಿ ಯಾವತ್ತಿಗೂ ಕೂಡ ಆ ಸಚ್ಚಿದಾನಂದ ಸ್ವರೂಪವನ್ನು ಯಾರೂ ಬಂಧನದಲ್ಲಿಡೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಆದ್ದರಿಂದ ಅಂಥ ಒಂದು ಕೈವಲ್ಯ ಸ್ಥಿತಿಯಲ್ಲೇ ಯಾವಾಗಲೂ ಇರ್ತಾನೆ ಜೀವನ್ಮುಕ್ತ ಪುರುಷ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ನಿರ್ಮಮೋ ನಿರಹಂಕಾರೋ ನ ಕಿಂಚಿದಿತಿ ನಿಶ್ಚಿತಃ ಅಂತರ್ಗಲಿತ ಸರ್ವಾಶಃ ಕುರ್ವನ್ನಪಿ ಕರೋತಿ ನ. ನಿರ್ಮಮೋ ನಿರಹಂಕಾರೋ ನ ಕಿಂಚಿದಿತಿ ನಿಶ್ಚಿತಃ ಅಂತರ್ಗಲಿತ ಸರ್ವಾಶಃ ಕುರ್ವನ್ನಪಿ ಕರೋತಿ ನ. ನಿರ್ಮಮೋ ನಿರಹಂಕಾರೋ ನ ಕಿಂಚಿದಿತಿ ನಿಶ್ಚಿತಃ ಅಂತರ್ಗಲಿತ ಸರ್ವಾಶಃ ಕುರ್ವನ್ನಪಿ ನ ಕರೋತಿ ನ. ನಿರ್ಮಮೋ ನಿರಹಂಕಾರೋ ನ ಕಿಂಚಿದಿತಿ ನಿಶ್ಚಿತಃ ಅಂತರ್ಗಲಿತ ಸರ್ವಾಶಃ ಕುರ್ವನ್ನಪಿ ನ ಲಿಪ್ಯತೆ. ನಿರ್ಮಮೋ ನಿರಹಂಕಾರೋ,
ಆ ಜೀವನ್ಮುಕ್ತಿ ಸ್ಥಿತಿಲಿರೋನು ನಿರ್ಮಮಃ, ಮಮಭಾವವು ಇರೋದಿಲ್ಲ, ನಾನು ನಮ್ಮದು ಅನ್ನೋ ಭಾವನೆ ಇರೋದಿಲ್ಲ. ಫಸ್ಟು ಮಮಭಾವ ಹೋದ್ರೇ ಮತ್ತೆ ಅಹಂಭಾವನ ನಾವು ತೆಕ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟು ಸುಲಭ ಅಲ್ಲ. ಹೆಂಡತಿ ಮಕ್ಕಳು ನಮ್ಮವರು ಅಂದ್ಕೊಂಡಿರ್ತೀವಲ್ಲ, ಅವ್ರ ಮೇಲೆ ಇರೋ ಮೋಹ ಹೋಗುವುದು ಅಷ್ಟು ಸುಲಭವಲ್ಲ. ವಶಿಷ್ಠ ಮಹರ್ಷಿ ಶ್ರೀರಾಮಚಂದ್ರ ಪ್ರಭುಗಳಿಗೆ ಜ್ಞಾನೋದಯ ಮಾಡಿರೋಂಥವ್ರು. ವಿಶ್ವಾಮಿತ್ರನ ನಿಮಿತ್ತದಿಂದ ಎಲ್ಲ ಮಕ್ಕಳು ಸತ್ತೋಗ್ಬಿಡ್ತಾರೆ. ಇನ್ನು ನನಗೆ ಮಕ್ಕಳೇ ಎಲ್ಲ ಅಂದ್ಬಿಟ್ಟಿದ್ದನು, ಬದುಕೋದೇ ಬೇಡ ಅಂತ ಸುಮಾರು ಒಂದು 10-15 ಸತಿ ಇನ್ನೂ ಹೆಚ್ಚು ಸತಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ. ಬಟ್ ಆದರೂ ಸಾಯೋದಿಲ್ಲ. ಶ್ರೀರಾಮ ಅವತಾರ ಪುರುಷರಿಗೆ ಜ್ಞಾನಬೋಧ ಮಾಡಿರುವಂಥವ್ರಿಗೆ ಆ ಮೋಹ ಕಳ್ಕೊಳ್ಳೋದಕ್ಕಾಗಲಿಲ್ಲ. ದ್ರೋಣಾಚಾರ್ಯರು ಎಂಥ ಜ್ಞಾನಿಗಳು, ಮೋಕ್ಷಾಭಿಲಾಷೆಯಾಗಿ ಎಷ್ಟು ಕಠಿಣ ವ್ರತ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೋ. ಒಳಗದ್ದೆಯಲ್ಲಿ ರೈತರೆಲ್ಲ ವ್ಯವಸಾಯ ಮಾಡಿದ ಮೇಲೆ ಬಿದ್ದಿರೋಂಥ ಧಾನ್ಯನ ಎತ್ತಾಕ್ಕೊಂಡು ಹಂಗಿಗೆ ತಪಶ್ಚರ್ಯದಿಂದ ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿಂದ ಸ್ವಲ್ಪ ಅಶ್ವತ್ಥಾಮ ಹುಡ್ತಾನೆ. ಅಶ್ವತ್ಥಾಮ ಹುಟ್ಟಿದಾಗಲೇ ಈಶ್ವರ ಹೇಳಿರ್ತಾನೆ, ನನ್ನ ಅಂಶದಿಂದ ಇವನು ಹುಟ್ಟಿದ್ದಾನೆ, ಇವನು ಚಿರಂಜೀವಿ ಆಗಿರ್ತಾನೆ, ಅಂದರೆ ಅವನಿಗೆ ಸಾವಿಲ್ಲ ಅಂತ. ಮತ್ತು ಅಶ್ವತ್ಥಾಮಗೆ ಹಾಲು ಇರೋದಿಲ್ಲ ಅವ್ರ ಮನೆಯಲ್ಲಿ, ಗೋಧಿ ಹಿಟ್ಟನ್ನೇ ಕಳಿಸಿ ಹಾಲಂತ ಕುಡಿಸ್ತಾ ಇರ್ತಾರೆ. ಅವರು ದ್ರೋಣಾಚಾರ್ಯ ಹೆಂಡತಿ ಬಂದುಬಿಟ್ಟು ಕೃಪಿಯವರ ಅಣ್ಣ ಕೃಪಾಚಾರ್ಯ ಹಸ್ತಿನಾಪುರದಲ್ಲಿ ಆಚಾರ್ಯರಾಗಿರ್ತಾರೆ. ತಂಗಿ ಅಣ್ಣನನ್ನು ಭೇಟಿ ಮಾಡಿ ಅಲ್ಲಿ ಹೋದಾಗ ಪಾಂಡವರು ಕೌರವ್ರ ಜೊತೆ ಅಲ್ಲಿ ಹಾಲು ಕುಡಿತಾನೆ. ಅಲ್ಲೆಲ್ಲ ಬಾದಾಮು ಕೇಸರಿ ಹಾಕಿ ಒಳ್ಳೆ ಹಾಲು ಕುಡಿದು ನೋಡ್ತಾರೆ. ಆಗ ಇದು ಹಾಲು ಅಂದರೆ ಹಿಂಗಿರ್ಬೇಕಂತ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಅಶ್ವತ್ಥಾಮ ಬಂದು ತಾಯಿನ ಇಲ್ಲ ನನಗೆ ಹಾಲು ಬೇಕು, ಇದು ಹಾಲಲ್ಲ, ಇದು ಅಲ್ಲಿ ಕುಡಿದವಲ್ಲ, ಅಂಥದ್ದೇ ಬೇಕಂತ ಹಠ ಮಾಡ್ತಾನೆ. ಆವಾಗ ಹೆಂಡತಿ ಗಂಡನ ಯಾವತ್ತೂ ಏನು ಕೇಳಿರೋದಿಲ್ಲ. ನಮ್ಮ ಸಲುವಾಗಿ ಬೇಡ ಅಂದರೂ ಕೂಡ ಈ ಮಗು ಸಲುವಾಗಾದರೂ ಹೋಗಿ ನಿನ್ನ ಮಿತ್ರ ದೃಪದ ಇದ್ದಾನಲ್ಲ ಅವನ ಹತ್ರ ಹೋಗಿ ಸ್ವಲ್ಪ ಹಸುಗಳನ್ನು ದಾನ ಕೊಡ್ಬೋದಲ್ಲ ಅಂತ. ಆ ದೃಪದ ಮತ್ತು ದ್ರೋಣಾಚಾರ್ಯರು ಸಣ್ಣ ವಯಸ್ಸಿನಲ್ಲಿ ಕ್ಲಾಸ್ಮೇಟ್ಸ್. ದ್ರೋಣಾಚಾರ್ಯರ ತಂದೆ ಹತ್ರನೇ ಓದ್ಕೊಂಡಿರ್ತಾರೆ. ಆವಾಗೇನು ಸಣ್ಣ ವಯಸ್ಸಿನಲ್ಲಿ ಒಂದು ಮಾತು ಅಂದಿರ್ತಾನೆ ದೃಪದ, ನಾನು ರಾಜ ಆದರೆ ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ. ಅದನ್ನು ದ್ರೋಣಾಚಾರ್ಯ ಗಟ್ಟಿಯಾಗಿ ನಂಬಿರ್ತಾನೆ. ಅರ್ಧ ರಾಜ್ಯ ಏನು ಬೇಕಾಗಿಲ್ಲ, ಒಂದಷ್ಟು ಹಸುಗಳನ್ನು ಕೊಟ್ಟರೆ ಸಾಕಂತ. ಡೈರೆಕ್ಟಾಗಿ ರಾಜ್ಯಸಭೆಯಲ್ಲಿ ಸ್ವಲ್ಪ ಪ್ರೋಟೋಕಾಲ್ಸ್ ಇರ್ತವೆ, ಮಿತ್ರರಾಗಲಿ ಯಾರೇ ಆಗಲಿ. ಒಂದು ಸತಿ ಆ ಪದವಿ ಮೇಲೆ ಕೂತಾಗ ಅವರನ್ನು ಭೇಟಿ ಮಾಡೋ ಒಂದು ಪದ್ಧತಿ, ಒಂದು ಸ್ವಲ್ಪ ಅವೆಲ್ಲ ವಿನಯತೆ ಅವೆಲ್ಲ ಇರ್ತವೆ. ಬಟ್ ಆತ ನನ್ನ ಮಿತ್ರನೇ ಅಲ್ಲ ಅನ್ನೋದು ಭಾವನೆಯಿಂದ ಡೈರೆಕ್ಟಾಗಿ ರಾಜ್ಯಸಭೆ ಮಧ್ಯದಲ್ಲಿ ಹೋಗ್ಬಿಟ್ಟು, ಮತ್ತು ಮೊದಲೇ ಇನ್ನು ಹರ್ಕಲ್ ಬಟ್ಟೆ ಇನ್ನು ಬಡತನ ಅಲ್ಲ, ಈ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿದ್ದೂ ಇನ್ನು ಮಿತ್ರನ ಥರನೇ ಮಾತಾಡಿ, ದೃಪದ ನೀನು ನನಗೆ ಅರ್ಧ ರಾಜ್ಯ ಕೊಡ್ತಿದ್ದೆ ಅಂದದ್ದೆಲ್ಲ ಅರ್ಧ ರಾಜ್ಯ ಬೇಡ, ನನಗೆ ಕೆಲವೊಂದು ಹಸುಗಳು ಕೊಡು ಅಂತ. ಅವನು ಮೊದಲೇ ನಾನು ರಾಜ ಆಗಿದ್ದೀನಿ, ನಾನು ರಾಜನಂತ ನನಗೆ ಮರ್ಯಾದೆ ಕೊಟ್ಟಿಲ್ಲ, ನಾನು ಬಿಟ್ಟಿದ್ದನ್ನು ಸಿಕ್ಕಾಪಟ್ಟೆ ಬೈದು ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ನಿನ್ನಂಥವ್ರ ಜೊತೆ ನಮ್ಮಂಥ ರಾಜ ಸ್ನೇಹ ಇಟ್ಕೊತಾರೆ, ಹೇಗೆ ನೀನು ನನ್ನ ಸ್ನೇಹಿತ ಅಂದ್ಕೊಂಡ್ಬಿಟ್ರೆ, ಸಣ್ಣ ವಯಸ್ಸಿನಲ್ಲಿ ಎಲ್ಲೋ ಒಂದು ಮಾತು ಅಂದಿದ್ದರೆ ಅದನ್ನೇ ನಿಜ ಅಂತ ನಮಗೆ ಬಂದಿದೆ ಅಂದ್ಬಿಟ್ಟು ಇನ್ನು ಅವಮಾನ ಮಾಡಿ ಕಳಿಸ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಫಸ್ಟು ಪುತ್ರನ ಮೇಲೆ ಮಮಕಾರ ಬಂತು. ಆ ಪುತ್ರನ ಸಲುವಾಗಿ ಹೋದಾಗ ಮತ್ತೆ ಅಲ್ಲಿ ಆ ದೃಪದ ಅವಮಾನ ಮಾಡಿದ, ದೃಪದನ ಮೇಲೆ ದ್ವೇಷ ಬಂತು. ಮತ್ತು ಅಲ್ಲಿ ಹೋದ ಮೇಲೆ ಕೃಪಾಚಾರ್ಯನ ಹತ್ರ ಬಿಟ್ಬಿಟ್ಟು ಹೋಗೋಣ, ಹೆಂಡತಿ ಮಗನಂತ ಬಿಟ್ಟು ಮತ್ತೆ ತಪಶ್ಚರ್ಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅಲ್ಲಿ ಕೌರವರು ಪಾಂಡವರೆಲ್ಲ ಆಟ ಆಡ್ಕೊತಾ ಇದ್ದರೆ ಒಂದು ಬಾವಿಯಲ್ಲಿ ಬಿದ್ದೋಗಿರುತ್ತೆ. ಅದನ್ನು ಕಡ್ಡಿಯಿಂದ ತುಂಬ ಟೆಕ್ನಿಕ್ಕಿಂದ ಮೇಲ್ಗಡೆ ತೆಗಿತಾನೆ. ಭೀಷ್ಮಾಚಾರ್ಯ ನೋಡಿಬಿಟ್ಟಿದ್ದನು, ನೀನು ಇವ್ರಿಗೆ ಆಚಾರ್ಯರಾಗಿರು, ನಿನ್ನ ಮಗನಿಗೂ ಹೆಂಡ್ತಿಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ, ಎಲ್ಲ ನಮ್ಮ ಮಕ್ಕಳಿಗೂ ಚೆನ್ನಾಗಿ ವಿದ್ಯೆ ಸಿಗುತ್ತೆ ಹಂಗೆ ಅಂತಂದಾಗ, ಆ ಮಗನ ಸಲುವಾಗಿ ನನ್ನ ಮಗನಿಗೆ ಇಲ್ಲಿ ಒಳ್ಳೆ ಪೋಷಣೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ತನಕ ಓಕೆ, ಅಲ್ಲಿ ತನಕ ಸ್ವೀಕಾರ ಆಚಾರ್ಯರಾಗಿರ್ಬೋದು, ಬ್ರಾಹ್ಮಣ ದೇವತರ ಆಚಾರ್ಯರಾಗಿರ್ಬೋದು. ಮತ್ತು ಇನ್ನು ಮಹಾಭಾರತ ಯುದ್ಧ ಬಂದಾಗ ಅಧರ್ಮದ ಕಡೆ ಅವರು ಕೊಟ್ಟಿರುವಂಥ ಮರ್ಯಾದೆಗಳಿಗೆ, ಅವ್ರು ಕೊಟ್ಟಿರುವಂಥ ಸವಲತ್ತುಗಳಿಗೆ ಅಲ್ಲಿ ಬಲಿಯಾಗಿಬಿಟ್ಟು ದುರ್ಯೋಧನರ ಕಡೆ ಯುದ್ಧ ಮಾಡೋ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಬೇಡಪ್ಪ, ನಾನು ಆಚಾರ್ಯನಾಗಿದ್ದೀನಿ, ನನಗೆ ಯುದ್ಧದಲ್ಲಿ ಎಂಟ್ರಿನೇ ಬೇಡ, ನನ್ನನ್ನು ಬಿಟ್ಬಿಡು ಅಂತ ಸೈಡ್ಗೆ ಹೋಗ್ಬೋದಾಗಿತ್ತು. ಬಟ್ ಇಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಮತ್ತು ಆ ಯುದ್ಧ ಮಧ್ಯದಲ್ಲಿ ಅಶ್ವತ್ಥಾಮ
ಅಂದ ಧರ್ಮರಾಜ ಏನೊಂದು ಮಾತಂದ, ನಿಜವಾಗ್ಲೂ ನನ್ನ ಮಗನ ಸಾಯಿಸಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಯುದ್ಧ ಮಧ್ಯದಲ್ಲಿ ಧ್ಯಾನದ ದೃಷ್ಟಿಯಲ್ಲಿ ಹೋಗ್ಬಿಟ್ಟು ದಿವ್ಯ ದೃಷ್ಟಿಯಿಂದ ನೋಡಬೇಕು ನನ್ನ ಮಗ ಸತ್ತಿದ್ದಾನೆ ಇಲ್ಲ ಅಂತ ನೋಡೋಕೆ ಹೋಗ್ತಾನೆ. ಆವಾಗ ಬಂದ್ಬಿಟ್ಟು ದೃಷ್ಟದ್ಮನೆ ಬಂದು ಕತ್ತರಿಸ್ಬಿಡ್ತಾನೆ. ಮತ್ತು ಮೋಹನ ತಾನೇ ಮಗನ ಮೇಲಿರೋ ಮೋಹನೇ ಅಲ್ಲಿ ಮೃತ್ಯುವಿಗೆ ಕಾರಣ ಆಯ್ತಾ ಇಲ್ಲ. ಮಮಕಾರ ಅನ್ನೋದು ಅಷ್ಟು ಅಂದರೆ ಮಹಾ ವಿದ್ವಾನರು ಕೂಡ ಆ ಮಮಕಾರನ ತೆಕ್ಕೊಡೋದು ತುಂಬ ಕಷ್ಟ ಆಗಿರುತ್ತೆ. ಇಲ್ಲೇ ವಿಚಾರ ಮಾಡ್ಕೋಬೇಕು, ಶಾಸ್ತ್ರ ತಿಳ್ಕೋಬೇಕು, ಜವಾಬ್ದಾರಿ ಇರಬೇಕು. ಹೆಂಡತಿ ಮಕ್ಕಳು ಅವ್ರ ಮೇಲೆ ಎಲ್ಲ ಕೂಡ ಎಲ್ಲಿ ಏನೇನು ಮಾಡಬೇಕು ಜವಾಬ್ದಾರಿ ಇರಬೇಕು. ಅಭಿಷ್ವಂಗ ಓವರ್ ಅಟ್ಯಾಚ್ಮೆಂಟ್ ಏನಿದೆಯೋ ಅದು ನಿನಗೆ ಡೇಂಜರ್ ಆಗಿರುತ್ತೆ. ಯಾಕಂದರೆ ನಾವೀಗ ಸಂಬಂಧ ನಮ್ಮ ಅಂತಃಕರಣದಿಂದ ಎಲ್ಲೆಲ್ಲಿ ಸಂಬಂಧ ಇಟ್ಕೊತೀವೋ ಅಲ್ಲಿರೋ ಕಷ್ಟ ಸುಖಗಳು ನಮ್ಮವಾಗ್ಬಿಡ್ತವೆ. ಈಗ ಶರೀರದ ಜೊತೆ ಸಂಬಂಧ ಇಟ್ಕೊಂಡು ಶರೀರದ ಸುಖ ದುಃಖಗಳು ನಮ್ಮವಾಗ್ಬಿಟ್ಟಿದೆ. ನನ್ನ ಹೆಂಡತಿ ಮಕ್ಕಳು ಅಂತ ಎಲ್ಲೆಲ್ಲಿ ಮಗುವ ಇರುತ್ತೋ ಅವರ ಕಷ್ಟ ಸುಖದಲ್ಲಿ ಅವರು ಡಲ್ ಆಗಿದ್ದು ನೀನು ಡಲ್ ಆಗುತ್ತೆ, ಅವ್ರ ಕಷ್ಟ ಬಂದು ನಿಮಗೂ ಕಷ್ಟ ಆಗುತ್ತೆ. ಭಾರತ ದೇಶ ನಮ್ಮದು ಅಂತ ಅಲ್ಲೇ ತನಕ ಸಂಬಂಧ ಇಟ್ಕೊಂಡ್ರೆ ಭಾರತ ದೇಶ ಕ್ರಿಕೆಟ್ ಮ್ಯಾಚಲ್ಲಿ ಸೋತೋಗ್ಬಿಟ್ರೆ 100 ಕೋಟಿ ಜನ ದುಃಖಿ ಆಗಿಬಿಡ್ತಾರೆ. ಯಾಕಂದರೆ ಅಂತಃಕರಣ ಅಷ್ಟು ದೊಡ್ಡದು, ಭಾರತ ದೇಶದ್ದು ದೊಡ್ಡದು ಮಾಡಿಕೊಂಡೆ. ಎಲ್ಲೆಲ್ಲಿ ಸಂಬಂಧ ಇಟ್ಕೊತೀವೋ ಅಲ್ಲಿರೋ ಸುಖ ದುಃಖಗಳು ನೀನು ಆಗ್ಬಿಡ್ತವೆ. ಆದ್ದರಿಂದ ಶಾಸ್ತ್ರ ಹೇಳುತ್ತೆ ಋಣಾನುಬಂಧದಿಂದ ಎಲ್ಲ ಸಂಬಂಧಗಳು ಬಂದಿರ್ತವೆ. ಈ ಸಂಬಂಧಗಳ ಬಗ್ಗೆ ನೀನು ಚೆನ್ನಾಗಿ ವಿಚಾರಣೆ ಮಾಡಬೇಕು. ಹೇಗೆ ವ್ಯಕ್ತಿಗಳು ಒಂದು ಜಾಗದಲ್ಲಿ ಹೇಗೆ ಇರ್ತಾರಂದರೆ ಕೊಡೋದು ತಗೊಳ್ಳೋದು ಬಾಕಿ ಇರುತ್ತೆ, ಋಣಾನುಬಂಧ ಇರುತ್ತೆ. ಅದರಲ್ಲಿ ಮಕ್ಕಳಲ್ಲೂ ಕೂಡ 4 ಪ್ರಕಾರದ ಇರುತ್ತೆ. ಉದಾಸೀನ ಪುತ್ರ, ಶತ್ರು ಪುತ್ರ, ಸೇವಕ ಪುತ್ರ ಮತ್ತು ಋಣಾನುಬಂಧಿ ಅಂತ 4 ಪ್ರಕಾರದ ಮಕ್ಕಳಿರ್ತಾರೆ. ಋಣಾನುಬಂಧಿ ಅಂದರೆ ಋಣ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಿಮ್ಮ ಹತ್ರ ಇರ್ತಾರೆ. ಆ ಋಣ ತೀರೋಯ್ತಾ ಇಲ್ಲ ಅಮೇರಿಕಾ ಜಾಬೋ, ಹೈದ್ರಾಬಾದ್ ಜಾಬೋ, ಬೆಂಗಳೂರು ಜಾಬೋ ಆಲ್ರೆಡಿ ನಿಮ್ಮ ಹತ್ರ ಬಿಟ್ಟು ದೂರ ಹೊಟ್ಟೋಗ್ಬಿಡ್ತಾರೆ. ಸುಮ್ಮನೆ ಫೋನುಗಳಲ್ಲಿ ನಿಮ್ಗೆ ಅನಿಸ್ತಾ ಇರುತ್ತೆ ನಮ್ಮ ಮಗ ನಮ್ಮ ಹತ್ರನೇ ಇದ್ದಾನಂತ. ಅದು ನಿಮ್ಮ ಭಾವನೆ ಅಷ್ಟೇ. ಅವನು ಆಲ್ರೆಡಿ ಬಿಟ್ಟು ಋಣಾನುಬಂಧ ಕಟ್ಟಾಗಿ ದೂರ ಹೊಟ್ಟೋಗ್ಬಿಟ್ಟಿರ್ತಾನೆ. ಇಲ್ಲ ಶರೀರನೇ ಬಿಟ್ಬಿಡೋದು, ಇಲ್ಲ ನಿಮ್ಮ ಜೊತೆ ಜಗಳ ಆಡ್ಕೊಂಡು ದೂರ ಹೋಗ್ಬಿಡೋದು, ಏನೋ ಒಂದು ಅಲ್ಲಿ ಕಟ್ಟಾಗ್ಬಿಟ್ಟಿರುತ್ತೆ. ಇನ್ನೊಂದು ಉದಾಸೀನ ಪುತ್ರ. ಉದಾಸೀನ ಪುತ್ರ ಅಂದರೆ ಮದುವೆ ಆಗೋ ಮುಂಚೆ ಅಂತೂ ಒಳ್ಳೆ ಮಗನಾಗಿರ್ತಾನೆ. ಹೆಂಡತಿ ಬಂದ ತಕ್ಷಣ ಫುಲ್ ರಿವರ್ಸ್ ಆಗಿಬಿಡ್ತಾನೆ. ಮತ್ತು ನಿಮ್ಮನ್ನು ಹಿಡಿಸ್ಕೊಡೋದು, ನೀವು ಬದುಕಿದ್ದೀರ ಸತ್ತಿದ್ದೀರ ಅಂತ ಕೂಡ ನಿಮ್ಮನ್ನು ಕೇಳೋದಿಲ್ಲ. ಇನ್ನೊಬ್ಬನಿರ್ತಾನೆ ಶತ್ರುಪುತ್ರ. ಪೂರ್ವಜನದ ಶತ್ರುವೇ ಹುಟ್ಟು ಬಂದಿರ್ತಾನೆ. ಅವನು ಸಣ್ಣ ವಯಸ್ಸಿಂದ ಅವನು ಮಾಡೋ ಚೇಷ್ಟೆಗಳಿಗೆ ನೀನು ಮನುಷ್ಯ ಅಂತ ಇಲ್ದಿರ ಸಾಯೋ ತನಕ ಅವನ ನಿಮಿತ್ತದಿಂದ ನಿನಗೆ ದುಃಖ ಬರ್ತಾನೆ ಇರುತ್ತೆ. ಇವನು ಶತ್ರುಪುತ್ರ. ಇನ್ನೊಬ್ಬನು ಸೇವಕ ಪುತ್ರ. ಸೇವಕ ಪುತ್ರ ತುಂಬ ಕಡಿಮೆ ಜನಕ್ಕೆ ಸಿಗ್ತಾರೆ. ಅದು ಪೂರ್ವಜನ್ಮದಲ್ಲಿ ನೀವೇನಾದರೂ ಈ ಥರ ಸಾಧು ಸತ್ಪುರುಷರಿಗೆ, ಸನ್ಯಾಸಿಗಳಿಗೆ, ಯೋಗ್ಯವಾದಂಥ ಸಾಧಕರಿಗೆ ನೀವೇನಾದರೂ ದಾನ ಧರ್ಮ ಮಾಡಿದರೆ ಅಂಥ ಸಾಧಕರು ಒಂದು ವೇಳೆ ಮೋಕ್ಷವನ್ನು ಹೊಂದದಿರೋ ಯೋಗಭ್ರಷ್ಟರಾಗಿ ಇನ್ನೊಂದು ಜನ್ಮ ಎತ್ತೋ ಪರಿಸ್ಥಿತಿ ಅವ್ರಿಗೆ ಬಂದಾಗ ಅವರು ಯಾರ್ಯಾರ್ದು ಊಟ ಋಣ ತಿಂದಿರ್ತಾರೋ ಅಂಥವ್ರ ಹೊಟ್ಟೆಯಲ್ಲೇ ಬರಬೇಕಾಗುತ್ತೆ ಅವರು ಕೂಡ. ಅಂಥ ಮಹಾ ಪುಣ್ಯಾತ್ಮರಿಗೆ ನೀವೇನಾದರೂ ದಾನ ಧರ್ಮ ಮಾಡಿ ಋಣಿ ಆಗಿದ್ರೆ ಅಂಥವ್ರು ನಿಮ್ಮ ಮಕ್ಕಳಾಗಿ ಬರ್ತಾರೆ. ಅವರು ತುಂಬ ಅದ್ಭುತವಾಗಿ ನೋಡ್ಕೊತಾರೆ. ತಂದೆ ತಾಯಿ ಏನೂ ಮಾಡಲಿಲ್ಲ ಅಂದರೂ ತಂದೆ ತಾಯಿನ ದೇವ್ರ ಥರನೇ ನೋಡ್ಕೊತಾ ಇರ್ತಾರೆ. ಶ್ರವಣ ಕುಮಾರ ತಂದೆ ತಾಯಿ ಇಬ್ಬರು ಕ್ರೂಟರಾಗಿರ್ತಾರೆ, ಆದರೂ ಕೂಡ ಇಬ್ಬರನ್ನೂ ಒತ್ಕೊಂಡು ಅಂತಿಮ ಸಮಯ ತನಕ ಸೇವೆ ಮಾಡ್ತಾ ಇರ್ತಾರೆ. ಇಂಥ ಸೇವಕ ಪುತ್ರ ಸಿಗಬೇಕಂದ್ರೆ ತುಂಬ ಪುಣ್ಯ ಇರಬೇಕು. ಇನ್ನು 3 ಪ್ರಕಾರದ ಪುತ್ರರು ಎಲ್ಲ ಜಾಗದಲ್ಲೂ ಕಾಣಿಸ್ತಾ ಇರ್ತಾರೆ. ಸೇವಕ ಪುತ್ರನ್ನು ತುಂಬ ಕಡಿಮೆ ಕಾಣಿಸ್ತಾ ಇರ್ತಾರೆ. ಆ ಥರ ಋಣಕ್ಕೆ ಬಂಧ ಇರುತ್ತೆ. ಇನ್ನೂ ವಿಚಿತ್ರವಾಗಿರ್ತವೆ. ಶ್ರೀಮದ್ ಭಾಗವತ ರಹಸ್ಯದಲ್ಲೇ ಜನಕ ಮಹಾರಾಜಂದೇ ಒಂದು ಸ್ಟೋರಿ ಬರ್ತಾ ಇರುತ್ತೆ. ಅವ್ರ ಗುರುಗಳಿಗೆ ಕೇಳ್ತಾನೆ, ನನ್ನ ಪೂರ್ವ ಜನ್ಮಗಳು ತಿಳ್ಕೋಬೇಕು. ಈ ಹೆಂಡತಿ ಮಕ್ಕಳು ಇವ್ರ ಜೊತೆ ಯಾಕೆ ಇವರೇ ನನ್ನ ಹೆಂಡತಿ ಮಕ್ಕಳಾಗಿ ಬಂದಿದ್ದಾರೆ, ಪಕ್ಕದ ಮನೆಯಲ್ಲಿರೋರು ಅವ್ರು ಯಾಕೆ ನನ್ನ ಹೆಂಡತಿ ಮಕ್ಕಳಾಗಿಲ್ಲ, ಇವರೇ ಯಾಕೆ ಆಗಿದ್ದಾರೆ, ಏನು ಕಾರಣ ನೋಡ್ಕೋಬೇಕಂದ್ರೆ ಬೇಡ ಕಣೋ, ತುಂಬ ವರಷ್ಟಾಗಿರ್ತಾರೆ ಸಂಬಂಧಗಳು. ಅದನ್ನು ನೋಡಿದ್ರೆ ನೀನು ವರ್ತಮಾನದಲ್ಲಿ ಕಾರ್ಯ ಮಾಡೋದಕ್ಕೂ ಆಗೋದಿಲ್ಲ. ಯೋಚನೆ ಮಾಡಿ, ಪೂರ್ವ ಜನ್ಮದಲ್ಲಿ ಯಾರಾದರೂ ಸಾಲ ಕೊಟ್ಟಿರ್ತಾರೆ, ಆ ಸಾಲ ವಸೂಲಿ ಮಾಡೋಕ್ಕೆ ಬಂದಾಗ ಅವ್ರಿಗೆ ಕಾಣಿಸ್ತೀರ ನಾವು ತಪ್ಪಿಸ್ಕೊಂಡು ತಿರ್ತಾ ಇರ್ತೀವಿ. ಈಗ ಅಂಥವರೆಲ್ಲ ಈಗ ಮಕ್ಕಳಾಗಿ ಅದನ್ನು ವಸೂಲಿ ಮಾಡೋಕ್ಕೆ ಬಂದಿರ್ತಾರೆ. ಈಗ ಹುಟ್ಟಿರೋ ಮಗ ಪೂರ್ವ ಜನ್ಮದಲ್ಲಿ ಸಾಲ ಕೊಟ್ಟಿರೋದು ಗೊತ್ತಾದ್ರೆ ಅವನ ಮೇಲೆ ಯಾವ ಭಾವನೆ ಬರುತ್ತೆ?
ಭಾವನೆಗಳು ಹೊಟ್ಟೋಗ್ಬಿಡ್ತಾವೆ. ಅದಕ್ಕೆ ಬೇಡ ಪೂರ್ವ ಜನ್ಮದ್ದು ನೋಡ್ಕೊಳಕ್ಕಾಗ ನಿನ್ನ ಕರ್ಮ ಮತ್ತು ಪೆಂಡಿಂಗ್ ಆಗಿಬಿಡುತ್ತೆ, ಮಾಡೋಕ್ಕಾಗಲ್ಲ ಅಂತ. ಇಲ್ಲ ಗುರುಗಳೇ ನಾನು ನೋಡ್ಕೊತೀನಿ ಅಂತ. ಸರಿ ನಿನ್ನ ಇಷ್ಟ ಅಂತ. ಆತನಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು ಇರುತ್ತೆ. ಆ ಇಬ್ಬರು, ಒಂದು ಹೆಣ್ಣು ಮಗು ಮತ್ತು ಗಂಡು ಮಗು ಇಬ್ಬರು ಪೂರ್ವ ಜನ್ಮದಲ್ಲಿ ಸಾಲ ಕೊಟ್ಟಿರೋರು. ಆ ಹೆಣ್ಣು ಮಗು ಎಷ್ಟು ಸಾಲ ಕೊಟ್ಟಿರುತ್ತೋ ಈ ಜನ್ಮದಲ್ಲಿ ಮದುವೆ, ರಾಜನ ಮಗಳಲ್ಲ, ಮದುವೆ ಆಗೋಷ್ಟಕ್ಕೆ ಇನ್ನು ಕಟ್ನ ರೂಪದಲ್ಲಿ ಎಷ್ಟು ಬಡ್ಡಿ ಸಮೇತ ಏನು ಬೇಕೋ ಅಷ್ಟು ವಸೂಲಿ ಮಾಡಿಕೊಂಡು ಹೊಟ್ಟೋಗ್ಬಿಟ್ಟಿರುತ್ತೆ ಗಂಡನ ಮನೆಗೆ. ಇನ್ನು ಹೆಚ್ಚು ಸಾಲ ಈ ಮಗನಾಗಿ ಬಂದಿರ್ತಾರಲ್ಲ, ಇವನ ಹತ್ರ ಹೆಚ್ಚು ಸಾಲ ತಗೊಂಡಿರ್ತಾನೆ. ಆತ ಈಗ ರಾಜನಿಗೆ ಉತ್ತರಾಧಿಕಾರಿ ಆಗಿರ್ತಾನೆ. ಇನ್ನೊಬ್ಬ ಮಗ ಪೂರ್ವ ಜನ್ಮದ ಶತ್ರುನೇ ಬಂದಿರ್ತಾನೆ. ಅವನಿಂದ ಯಾವಾಗಲೂ ದುಃಖ ಬರ್ತಾ ಇರುತ್ತೆ. ಇನ್ನು ವಿಚಿತ್ರ ಏನಂದರೆ, ಯಾವುದೋ ಒಂದು ಜನ್ಮದಲ್ಲಿ ತಾಯಿ ಆಗಿರೋರು ಈ ಜನ್ಮದಲ್ಲಿ ಹೆಂಡತಿಯಾಗಿ ಬಂದಿದ್ದಾರೆ. ಅಷ್ಟು ವಿಚಿತ್ರವಾಗಿರ್ತವ್ರು ನಾನು ಬಂದ ಸಂಬಂಧಗಳು. ತಾತ ಮುತ್ತಾತಂದ್ರೆ ನಿಮ್ಮ ಮನೇಲಿ ಇರ್ತಾರಲ್ಲ, ತಾತ ಮುತ್ತಾತಂದ್ರೆ ಈಗ ನಿಮ್ಮ ತಾತ, ನಿಮ್ಮ ಅಜ್ಜಿ, ಮತ್ತು ನಿಮ್ಮ ಮನೆಯಲ್ಲಿ ಅಣ್ಣ ತಂಗಿಯಾಗಿ ಬರೋ ಚಾನ್ಸಸ್ ಇರುತ್ತೆ ಮೊಮ್ಮಕ್ಕಳ ರೂಪದಲ್ಲಿ. ಆ ಥರ ಇರುತ್ತೆ. ಎಲ್ಲ ಹಿಂಗಿರುತ್ತೆ. ಅವೆಲ್ಲ ನೀನು ತಿಳ್ಕೊಂಡ್ರೆ ಮತ್ತೆ ವರ್ತಮಾನದಲ್ಲಿ ನೀನೇನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಋಣಾನುಬಂಧದಿಂದನೇ ಸಂಬಂಧ ಆಗುತ್ತೆ. ಅದಕ್ಕೆ ಶಾಸ್ತ್ರವನ್ನು ಮುಂದಿಟ್ಟುಕೊಂಡು ಕರ್ತವ್ಯಗಳನ್ನು ಮಾಡಬೇಕು. ಗಂಡನಾಗಿ ನನ್ನ ಕರ್ತವ್ಯ ಏನು, ತಂದೆಯಾಗಿ ನನ್ನ ಕರ್ತವ್ಯ ಏನು, ಅಲ್ಲಿ ತನಕ ಆ ಕರ್ತವ್ಯಗಳನ್ನು ಮಾಡಿಕೊಂಡು ಮತ್ತೆ ನೀನು ನಿನ್ನ ಸಾಧನೆ ಕಡೆ ತಿರುಗಬೇಕು. ಅಷ್ಟೇ ಹೊರತು ಪುತ್ರೋ ನಷ್ಟೋ ಅಹಂ ನಷ್ಟಃ, ಅವನಿಗೇನಾದರೂ ಆದರೆ ನಾನು ಸತ್ತಂಗೆ ಆಗ್ತಿದ್ದೆ, ಅದು ಓವರ್ ಅಟ್ಯಾಚ್ಮೆಂಟು ಶಾಸ್ತ್ರ ಬೇಡ ಅನ್ನುತ್ತೆ. ಆದ್ದರಿಂದ ನಿರ್ಮಮು, ಆ ಮಮಕಾರ ಇಲ್ದಿರೋ ಅಂಥ ಒಂದು ಸ್ಥಿತಿಯನ್ನು ನೀನು ಹೊಂದಬೇಕು. ಇದು ಹೊರಗಡೆ ಇರೋ ಪೊರೆ ಮಮಕಾರ. ಇನ್ನೂ ಮಮಕಾರದಿಂದ ಹೊರಗಡೆ ಇರೋ ವಸ್ತುಗಳಲ್ಲೇ ಎಷ್ಟೋ ತಾದಾತ್ಮ್ಯ ಇರುತ್ತೆ. ನನ್ನದು ಈ ವಸ್ತು ಅಂತ ಅಂದ್ಕೊಂಡಿರೋ ವಸ್ತು ನಿನ್ನಿಂದ ಸ್ವಲ್ಪ ದೂರ ಆದರೆ ನೀನು ತಡೆಯೋದಕ್ಕೆ ಕೂಡ ಆಗೋದಿಲ್ಲ. ಎಷ್ಟೋ ಜನ ಭಕ್ತರು ನೋಡಿದ್ದಾರೆ, ಯಾವುದೋ ಒಂದು ಸೈಟ್ ಯಾವುದೋ ಒಂದು ತಗೊಂಡಿದ್ದಾರೆ. ಆ ಸೈಟು ಮೋಸ ಆಗಿಬಿಟ್ಟಿದೆ, ಒಂದೇ ಸೈಟ್ 4-5 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ದಾನೆ ಅಂತ ನ್ಯೂಸ್ ಕೇಳಿದ ತಕ್ಷಣ ರಕ್ತ ಬಂದಿದೆ ಬಾಯೊಳಗಡೆ. ಅಂದರೆ ಆ ಸ್ಥಳದ ಮೇಲೆ ಎಷ್ಟೊಂದು ಡಿಪೆಂಡೆನ್ಸಿ ಇದೆ, ಅದರ ಮೇಲೆ ಇರೋ ಮೋಹ ಎಷ್ಟು ಅನ್ನೋದು. ಅಷ್ಟೊಂದು ಡಿಪೆಂಡೆನ್ಸಿ ಯಾವುದೇ ವಸ್ತು ಮೇಲೆ ಆಗಲಿ ಯಾವುದ್ರ ಮೇಲೆ ಆಗಲಿ ಇರಬಾರ್ದು. ಅದು ನಿನಗೆ ಮೃತ್ಯು ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅಂಥ ಒಂದು ನಿರ್ಮಮ ಪರಿಸ್ಥಿತಿಯನ್ನು ನಾವು ಹೊಂದಬೇಕು. ಜೀವನ್ಮುಕ್ತ ಪುರುಷನಿಗೆ ಅದು ಸ್ವಾಭಾವಿಕವಾಗಿರುತ್ತೆ. ಮತ್ತು ನಿರಹಂಕಾರು, ನಾನು ಕರ್ತ ನಾನು ಭೋಕ್ತ ಅನ್ನೋ ಭಾವನೆಯಲ್ಲಿ ಯಾವತ್ತೂ ಇರಬಾರ್ದು. ಯಾಕಂದರೆ ಆ ಅಹಂಕಾರ ಅನ್ನೋ ಒಂದು ಇದರಿಂದನೇ ನಾವು ಈ ಶರೀರದ ಜೊತೆ ಸಂಬಂಧ ನಾವು ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅದು ತುಂಬ ಡೇಂಜರ್. ಅದು ಸಾಧಕರಿಗೆ ಅಂತಿಮ ಶತ್ರು ಅಹಂಕಾರ. ಆ ಅಹಂಕಾರ ಎಷ್ಟು ಸೂಕ್ಷ್ಮ ಅಂದರೆ, ಫಸ್ಟು ನಿನ್ನನ್ನು ಬಹಿರ್ಮುಖಿ ಆಗಿದ್ದಾಗ ಎಲ್ಲ ವಿಷಯ ಭೋಗಗಳನ್ನು ಅನುಭವಿಸಿ ಸುಖ ದುಃಖಗಳನ್ನು ಕೊಡ್ತಾ ಇರುತ್ತೆ. ಅದು ಬೇಡಪ್ಪ ನಾನು ಮೋಕ್ಷನ ಹೊಂದಬೇಕಂತ ಬಂದರೂ ಕೂಡ ವೇಷ ಚೇಂಜ್ ಆಗುತ್ತೆ ಅಷ್ಟೇ. ಅಹಂಕಾರನ ಮತ್ತೆ ನಿನ್ನನ್ನು ನಾನು ಮುಮುಕ್ಷು, ನಾನು ಸಾಧಕ, ನಾನು ಶ್ರವಣ ಮನನ ಮಾಡ್ತಾಯಿದ್ದೀನಿ, ನಾನು ಮೋಕ್ಷನ ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ. ಅದೇ ಅಹಂಕಾರನೇ ಅದು. ಜಸ್ಟ್ ವೇಷ ಬದಲಾಯಿಸ್ಕೊಂಡಿದೆ ಅಷ್ಟೇ. ಮತ್ತೆ ನಿನ್ನ ಕೈಯಲ್ಲಿ ಜುಟ್ಟಿಟ್ಕೊಂಡು ಮತ್ತೆ ಆ ಕೆಲಸ ಈ ಕೆಲಸ ಮಾಡಿಸ್ತಾಯಿದೆ. ನೀನೇನು ಸಿದ್ಧ ವಸ್ತು, ನಿತ್ಯ ಸಿದ್ಧವಾದಂಥ ಸಿದ್ಧ ವಸ್ತುವಿಗೆ ಸಾಧನೆಗಳಿರೋದಿಲ್ಲ. ಸಾಧ್ಯವಾದಂಥ ವಸ್ತುವಿಗೆ ಸಾಧನೆ ಇರುತ್ತೆ, ಇಲ್ಲದೇ ಇರೋಂಥ ವಸ್ತುನ ಹೊಂದೋದಕ್ಕೆ. ಆಲ್ರೆಡಿ ಇರೋ ವಸ್ತುವನ್ನು ಹೊಂದೋದಕ್ಕೆ ಯಾವುದೇ ಸಾಧನೆಗಳಿರೋದಿಲ್ಲ. ಆದರೂ ಕೂಡ ನಿನ್ನ ಕೈಯಲ್ಲಿ ಇಷ್ಟೊಂದು ಬ್ಯುಸಿಯಾಗಿ ಧ್ಯಾನ, ಜಪ, ಶ್ರವಣ, ಮನನ ಇವೆಲ್ಲ ಮಾಡಿಸ್ತಾ ಇದೆ ಅಂದರೆ ಅದು ಅಹಂಕಾರ, ವೇಷ ಬದಲಾಯಿಸ್ಕೊಂಡಿರುವಂಥ ಅಹಂಕಾರ. ಆ ಅಹಂಕಾರನ ನೀನು ಗುರುತು ಹಿಡಿಲಿಲ್ಲ ಅಂದರೆ ನಿನ್ನ ಕೈಯಲ್ಲಿ ಯಾವುದೋ ಒಂದು ಪರಿಶ್ರಮ ಮಾಡ್ತಾನೆ ಇರುತ್ತೆ. ಅದನ್ನು ಕೂಡ ನೀನು ಎಕ್ಸ್ಪೋಸ್ ಮಾಡಬೇಕು. ಹೇಗೆ ಯಾರಾದರೂ ಕಳ್ಳತನ ಮಾಡಿದಾಗ ಸಾಕ್ಷಿ ಸಮೇತ ನಾವು ಇಟ್ಕೊಳ್ಳಿಲ್ಲ ಅಂದರೆ, ಇಲ್ಲ ನಾನು ಕಳ್ಳತನ ಮಾಡೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರನ ಥರ ಮಾತಾಡ್ತಾ ಇರ್ತಾರೆ. ನಾವು ಸಣ್ಣ ವಯಸ್ಸಲ್ಲಿ ಮನೆಯಲ್ಲಿ ಏನಾದರೂ ಕದೀತಾ ಇದ್ವಿ, ಎಲ್ಲಿ ತನಕ ಸಾಕ್ಷಿ ಸಮೇತ ಸಿಗೋದಿಲ್ಲ ಅಲ್ಲಿ ತನಕ ಒಪ್ಪಿಕೊಳ್ಳೋದೇ ಇಲ್ಲ. ಯಾವಾಗ ತಂದೆ ತಾಯಿ ಸಾಕ್ಷಿ ಸಮೇತ ನೀನು ಕದ್ದಿರೋದನ್ನು ತೋರಿಸ್ಬಿಟ್ಟ ಮೇಲೆ ಟಕ್ಕಂತ ಒಪ್ಕೊಂಡ್ಬಿಟ್ಟು ಮುಖ ಸಣ್ಣಗಾಗ್ಬಿಡ್ತಾ ಇತ್ತು. ಅದೇ ಥರ ಈ ಕಳ್ಳ ಅಹಂಕಾರನ ನಾವು ಎಕ್ಸ್ಪೋಸ್ ಮಾಡಬೇಕು. ಸಾಕ್ಷಿ ಭಾವದಿಂದ ಅದನ್ನು ಕೂಡ ಸಾಕ್ಷಿ ಭಾವದಿಂದ ನೋಡಿಬಿಟ್ರೆ ಅಹಂಕಾರ ಎಕ್ಸ್ಪೋಸ್ ಮಾಡ್ತಾಯಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಅದು ಸಾಯುತ್ತೆ. ಮೂಲ ಇದು ಬೇರಿದ್ದಂಗೆ. ಇದು ಈ ಅಹಂಕಾರನ ಸಾಯಿಸ್ಕೊಳ್ಳೋಕ್ಕಾಗಿದ್ರೆ ಸಿಕ್ಕಾಪಟ್ಟೆ ಸಾಧಕರು ಸುಸ್ತಾಗ್ಬಿಟ್ಟಿದ್ದಾರೆ. ಅಂತಿಮ ಯುದ್ಧ ಘೋರವಾದ ಯುದ್ಧ ಇದು. ಇದೇ ತುಂಬ ಹಿಂಸೆ ಕೊಡ್ತಾ ಇರುತ್ತೆ.
ಜೀವನ್ಮುಕ್ತ ಪುರುಷರಿಗೆ ಅದು ನಿರಹಂಕಾರ ಕೂಡ ಅವರು ಕಳ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ನ ಕಿಂಚಿದಿತಿ ನಿಶ್ಚಿತ, ಈ ಪ್ರಪಂಚದಲ್ಲಿ ಮಿಥ್ಯಾತ್ವದ ನಿಶ್ಚಯ ಕೂಡ ತುಂಬ ಪೂರ್ಣವಾಗಿರುತ್ತೆ. ನಮಗೆ ಮಿಥ್ಯಾತ್ವ ನಿಶ್ಚಯದ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಪ್ರಾಕ್ಟಿಕಲ್ಲಾಗಿ ನಾವು ಅಂಥ ಒಂದು ಸ್ಥಿತಿಯನ್ನು ಹೊಂದಕ್ಕಾಗ್ತಾ ಇಲ್ಲ. ಈಗ ಮರುಭೂಮಿನಲ್ಲಿ ಬಿಸಿಲು ಕುದುರೆ ಅಂತಾರೆ, ನೀರಿಲ್ಲ ಅಂದರೂ ಕೂಡ ನೀರು ಇದ್ದಂಗೆ ಕಾಣಿಸ್ತಾ ಇರುತ್ತೆ ಸೂರ್ಯನ ಕಿರಣಗಳಲ್ಲಿ. ಅದು ಅನಾದಿ ಕಾಲದಿಂದ ಕಾಣಿಸ್ತಾನೆ ಇದೆ. ಬಿಸಿಲಿರೋ ಅಷ್ಟು ಸಮಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಣಿಸ್ತಾನೆ ಇರುತ್ತೆ, ಪ್ರತೀತಿ ಡೈಲಿ ಕಾಣಿಸ್ತಾ ಇರುತ್ತೆ. ಆದರೂ ಕೂಡ ಅದು ನಮ್ಮ ಮನಸ್ಸು ಅದನ್ನು ಅದು ಸುಳ್ಳು ನಿಜ ಅಲ್ಲ ಅಂತ ಮಿಥ್ಯಾತ್ವ ನಿಶ್ಚಯ ಮಾಡಿಬಿಟ್ಟಿದೆ. ಅದಕ್ಕೆ ನಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಪೈಪ್ಲೈನ್ ಹಾಕ್ಕೋಬೇಕು, ಅಷ್ಟೊಂದು ನೀರಿದೆ ಅಲ್ಲ, ಒಳಗದೆ ಬಿಟ್ಕೋಬೇಕು ಅಂತ ಏನು ಯೋಚನೆ ಮಾಡ್ತಾ ಇಲ್ಲ, ಅದರ ಬಗ್ಗೆ ಚಿಂತೆ ಕೂಡ ಮಾಡೋದಿಲ್ಲ. ಬಟ್ ಈ ಪ್ರಪಂಚದಲ್ಲಿ ಇರೋ ವಸ್ತುಗಳ ಬಗ್ಗೆ ಆ ನಿಶ್ಚಯವಾಗಿಲ್ಲ. ಇನ್ಫಾರ್ಮೇಷನ್ ಏನೋ ಇದೆ, ಇದು ಮಿಥ್ಯ ಅಂದ್ಬಿಟ್ಟು. ಮನಸ್ಸು ನೋಡಿ ಎಷ್ಟು ಮೋಸ ಮಾಡುತ್ತೆ ಟ್ರಿಕ್ಕು. ಯಾವುದೋ ಒಂದು ನಿಮಿತ್ತದಿಂದ ಒಂದು ವಸ್ತು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಮತ್ತೆ ಕಾಣಿಸ್ತೀರ, ಆ ನಿಮಿತ್ತ ಹೋದ ಮೇಲೆ ಕಾಣಿಸ್ತೀರ ಮಾಯ ಆಗುತ್ತೋ ಅದು ಸುಳ್ಳು, ನಿಜವಾದ ವಸ್ತು ಅಂತ ಅಲ್ಲ ಅಂತ. ಸೂರ್ಯಕಿರಣಗಳ ನಿಮಿತ್ತದಿಂದ ಅಲ್ಲಿ ಮರುಭೂಮಿಯಲ್ಲಿ ನೀರು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಸೂರ್ಯಕಿರಣಗಳು ಸಾಯಂಕಾಲ ಹುಟ್ಟೋದ ಮೇಲೆ ಅದು ಕಾಣಿಸೋದಿಲ್ಲ. ಆದ್ದರಿಂದ ಅದು ನಿಮಿತ್ತ. ಅದು ನಿಮಿತ್ತ ಹೋದ ಮೇಲೆ ಸೋಪಾಧಿಕ ಅಧ್ಯಾಸ, ಅದು ನಿಮಿತ್ತ ಸೋಪಾಧಿಕ ಉಪಾಧಿ ಹೋದ ಮೇಲೆ ಅದು ಕಾಣಿಸ್ತಾ ಇಲ್ಲ, ಅದಕ್ಕೆ ಅದು ಸುಳ್ಳು, ನೀರು ನಿಜ ಅಲ್ಲ ಅಂತ. ಮತ್ತು ಈ ಪ್ರಪಂಚನೂ ಅಷ್ಟೇ ಕಂಟಿನ್ಯೂಸ್ ಆಗಿ ಎಲ್ಲಿ ಕಾಣಿಸ್ತಾ ಇದೆ, ಮನಸ್ಸು ಬುದ್ಧಿಗಳು ಆ್ಯಕ್ಟಿವ್ ಆಗಿದ್ದಾಗಲೇ ಪ್ರಪಂಚ ಕಾಣಿಸ್ತಾ ಇದೆ. ಪ್ರತಿ ದಿವಸ ಸುಷುಪ್ತಿ ಅವಸ್ಥೆಗೆ ಹೋಗ್ತೀವಿ, ಮನಸ್ಸು ಬುದ್ಧಿಗಳು ರೆಸ್ಟ್ ತಗೊಳ್ತಾರೆ. ಪ್ರಪಂಚ ಎಲ್ಲಿ, ಶರೀರ ಎಲ್ಲಿ, ಏನೂ ಇಲ್ಲ ಅಲ್ಲಿ, ನೀನು ಬಿಟ್ಟರೆ ಇನ್ನೇನು ಇಲ್ಲವೇ ಇಲ್ಲ. ಸ್ವಪ್ನ ಕೂಡ ಬರಲಿಲ್ಲಪ್ಪ, ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ. ಸ್ವಪ್ನದ ಅಭಾವದ ಸಾಕ್ಷಿ ನೀನಿದ್ದೀಯ, ಬಟ್ ಪ್ರಪಂಚ ಇಲ್ಲ, ಈ ಶರೀರ ಇಲ್ಲ. ಮನಸ್ಸು ಬುದ್ಧಿಗಳ ಆ್ಯಕ್ಟಿವ್ ಆಗಿ ಇಳಿದಿರಿ ಈ ಪ್ರಪಂಚನ ನಿರೂಪಣೆ ಮಾಡೋದಕ್ಕಾಗೋದೇ ಇಲ್ಲ. ಅದಕ್ಕೆ ಪ್ರಪಂಚವೇ ನೀನು ಸತ್ಯವಾಗಿದ್ದರೆ ಮನಸ್ಸು ಬುದ್ಧಿಗಳಿಲ್ಲದೆ ಇದ್ದರೆ ಸುಷುಪ್ತಿಯಲ್ಲಿ ಕಾಣಿಸ್ಕೊಂಡು ತೋರಿಸು. ಇಲ್ಲ, ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಇರುವಂಥ ಯೋಗಿಗೆ ಕಾಣಿಸಿಕೊಂಡು ತೋರಿಸು, ಆವಾಗ ನೀನು ಒಪ್ಪಿಕೊಂತೀನಿ. ಇದು ಕೂಡ ಸೋಪಾಧಿಕ ಅಧ್ಯಾಸನೇ. ಮನಸ್ಸು ಬುದ್ಧಿಗಳಿರೋಷ್ಟು ದಿವಸ ಹೋಗುತ್ತೆ ಕಾಣಿಸ್ತಾ ಇದೆ, ಅವಿಲ್ಲ ಅಂದರೆ ಕಾಣಿಸ್ತಾ ಇಲ್ಲ. ಬಟ್ ಇದನ್ನು ಮನಸ್ಸು ಅಷ್ಟು ನಮಗೆ ಜೀರ್ಣ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸತ್ಯ ತುಂಬ ಸಿಂಪಲ್ ಆಗಿದೆ, ನಂಬ್ತಿದ್ವಿ, ವಿಶ್ವಾಸ ಇದೆ ಈ ಪ್ರಪಂಚ ನಿತ್ಯ ಅಂತ. ಆದರೆ ಈ ಪ್ರಪಂಚದಲ್ಲಿರೋ ವಸ್ತುಗಳು ಎಷ್ಟು ನಮ್ಮನ್ನು ಎಷ್ಟು ತಾದಾತ್ಮ್ಯ ಇದೆ ಅಂದರೆ, ಎಷ್ಟೋ ವಸ್ತುಗಳು ಮಹಾಪುರುಷರು ಸಾಧಕರನ್ನ ಪರೀಕ್ಷೆ ಮಾಡಿದ್ದಾರೆ. ಬಂಗಾರದ ನಾಣ್ಯಗಳು ಕಸದಲ್ಲಿ ಬಿಸಾಕಿದ್ರು ಕೂಡ ಗುಡಿಸ್ಬಿಟ್ಟು ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟಿದ್ದಾರೆ. ಆ ಸ್ಥಿತಿ ಇದೆಯಾ ನಮಗೆ? ನಾವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡನ್ನು ಕಸ ಥರ ಗುಡಿಸಿ ಡಸ್ಟ್ಬಿನ್ನಿಗೆ ಹಾಕುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ? ಇಲ್ಲ. ಪ್ರತಿಯೊಂದು ದುಡ್ಡು ಬಿಡಿ, ಒಂದು ನಮ್ಮ ಮನೆಯಲ್ಲಿ ಒಂದು ದಿವಸ ಪರಕೆ ಕಾಣಿಸ್ತಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ, ಯಾರು ತಗೊಂಡೋದ್ರು, ಎಲ್ಲಿ ತಗೊಂಡೋದ್ರು ಅಂತ. ಅದ್ರ ಬಗ್ಗೆ ವಿಪರೀತ ದುಃಖ ಬರುತ್ತೆ. ಒಂದೊಂದು ವಸ್ತು ನಾವು ಅಂದ್ಕೊಂಡಿರೋದು ನಮ್ಮಿಂದ ದೂರ ಆದರೆ ವಿಪರೀತ ಮೋಹ ಇದೆ. ಈ ಥರ ಮಿಥ್ಯಾತ್ವ ನಿಶ್ಚಯ ಕೆಲಸ ಬರೋದಿಲ್ಲ ಜ್ಞಾನದ ವಿಷಯದಲ್ಲಿ. ಇದು ಇಲ್ಲವೇ ಇಲ್ಲ. ವಾಸ್ತವಿಕ ಮರುಭೂಮಿನಲ್ಲಿರೋ ನೀರು ಎಷ್ಟು ಅಸತ್ಯವೋ ಇದು ಕೂಡ ಅಷ್ಟೇ ಅಸತ್ಯ ಅನ್ನೋ ಒಂದು ಭಾವನೆ ದೃಢವಾದರೆ ನೀನು ಶಾಂತಿಯಿಂದ ಇರೋದಕ್ಕಾಗುತ್ತೆ. ಪ್ರಾರಬ್ಧದಲ್ಲಿ ಏನಾದರೂ ನಮ್ಮದು ಅನ್ನೋದಿದ್ದರೆ ಅದು ನಮ್ಮದಾಗಿರುತ್ತೆ, ನಮ್ಮದಲ್ಲ ಅಂದರೆ ನೀನು ಎಷ್ಟು ಪ್ರಯತ್ನ ಮಾಡಿದ್ರು ನಿನ್ನ ಹತ್ರ ಇರೋದಿಲ್ಲ. ಅವನ್ನೆಲ್ಲ ವಿಚಾರ ಮಾಡಿ ಫಸ್ಟು ಆ ವಸ್ತುಗಳಲ್ಲಿರೋ ಸತ್ಯತ್ವ ಬುದ್ಧಿಯನ್ನು ನಾವು ಎಲ್ಲೆಲ್ಲಿ ಯಾವ್ಯಾವ ವಸ್ತು ನನ್ನಿಂದ ದೂರ ಆದಾಗ ನನಗೆ ಈ ಭಾವನೆ ಬರ್ತಾಯಿದೆ, ಆ ವಸ್ತುಗಳಲ್ಲಿರೋ ಆ ಭಾವನೆಯನ್ನು ತೆಕ್ಕೋಬೇಕು. ಎಲ್ಲ ನಾವು ಊಹಿಸಿಕೊಂಡಿರೋದೇ ಇವೆಲ್ಲ ವಸ್ತುಗಳಿಗೆ ಬೆಲೆ ಕೊಟ್ಟಿರೋದು. ನಾವು ಮೊನ್ನೆ ಕೂಡ ವಿಚಾರ ಮಾಡಿದ್ವಿ. ಏನು ವಿಚಾರ ಮಾಡಿದ್ವಿ ಅಂದರೆ, ಸಣ್ಣ ವಯಸ್ಸಿನಲ್ಲಿ ನಾವು ಅಜ್ಜಿ ತಾತನ ಊರಿಗೆ ಹೋಗ್ತಾಯಿದ್ವಿ ಸಮ್ಮರ್ ಡೇಸ್ನಲ್ಲಿ. ಅಲ್ಲಿ ಸೀತಾಫಲದ ಗಿಡಗಳು ಹೆಚ್ಚಿರ್ತಾಯಿತ್ತು, ಮಧ್ಯದಲ್ಲಿ ಕಲ್ಲುಗಳಿರ್ತಾಯಿತ್ತು, ನಮ್ಗೆ ಆಟ ಆಡ್ಕೊಡೋಕ್ಕೆ ಚೆನ್ನಾಗಿರ್ತಾಯಿತ್ತು. ಒಂದು ದಿವಸ ಒಂದು ದೀರ್ಘವಾದಂಥ ಆಟ ಆಡ್ತೀವಿ. ಎಲ್ಲ ಒಂದು ಊರು ಥರ ಸಣ್ಣ ಸಣ್ಣ ಕಲ್ಲಿನಿಂದ ಜೋಡಿಸ್ಕೊಂಡು, ಇದು ನನ್ನ ಮನೆ ಅಂತ, ಇದು ಅಂಗಡಿ ಅಂತ, ಮನೆಯಲ್ಲಿ ತಿನ್ನೋದಕ್ಕೆ ತಿಂಡಿ ಎಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ಬರೋದು. ಮತ್ತು ಬ್ಯಾಂಕು ಎಲ್ಲ ನಾವು ಇಟ್ಕೊಂಡ್ವಿ. ಬ್ಯಾಂಕ್ ಇಟ್ಕೊಂಡ್ರೆ ಮತ್ತು ದುಡ್ಡು ಇರಬೇಕಲ್ಲ, ಆ ಸೀತಾಫಲ ಎಳೆ ಇರ್ತಾವಲ್ಲ, ಎಳೆಗಳನ್ನೇ ಕಿತ್ಕೊಂಡು ಅದನ್ನೇ ದುಡ್ಡು ಅಂತ ಭಾವನೆ ಮಾಡಿಕೊಡೋದು. ಅದ್ರ ಮೇಲೆ ಒಂದು 100 ರೂಪಾಯಿ 50 ದೊಡ್ಡ ಎಳೆ ಇದ್ದರೆ ಅದಕ್ಕೆ 1000 ಅಂತ ಬರೆಯೋದು.
ಸಣ್ಣ ಮಕ್ಕಳು ಆಟ ಆಡುವಾಗ ಆ ಎಳೆಗೆ ನಾವು ದುಡ್ಡು ಅಂತ ಭಾವನೆ ಮಾಡಿಬಿಟ್ಟು ಅಲ್ಲಿ ಚೆನ್ನಾಗಿ ವ್ಯವಹಾರ ಮಾಡ್ಕೊಂಡು ಒಂದು ಊರಿನ ಆಟನೇ ಆಡ್ತಾಯಿದ್ವಿ, ಒಂದು ಸಿಟಿ ಥರ ಆಟ ಎಲ್ಲ. ಮತ್ತು ದೊಡ್ಡವರು ಅದೇ ಅಷ್ಟು ಸಣ್ಣ ಮಕ್ಕಳ ಥರ ಆಟ ಆಡ್ತಾಯಿದ್ದಾರೆ. ದುಡ್ಡು ಅಂತಾರೆ, ಅದು ಎಲ್ಲಿಂದ ಬಂದು ಮರ ಅನ್ನೋ ಮಿಷಿನಲ್ಲಿ ಹಾಕ್ಬಿಟ್ರೆ ಮರದಿಂದ ಅದು ಪೇಪರ್ ತಯಾರಾಗುತ್ತೆ. ಆ ಪೇಪರ್ ಮೇಲೆ ನಾವು ಆ ಸೀತಾಫಲದ ಎಳೆ ಮೇಲೆ ನಾವು 1000 100 ಅಂತ ಹೆಂಗೆ ಬರ್ಕೊಂಡು, ನೀವು ದೊಡ್ಡವರು ಹಂಗೆ ಬರ್ಕೊತಾ ಇದ್ದೀರ ಅದನ್ನು ಪ್ರಿಂಟಿಂಗ್ ಮಿಷಿನಲ್ಲಿ ದುಡ್ಡಿನ ಮೇಲೆ. ಇದು 100 50 ಅಂದ್ಬಿಟ್ಟು ಅದಕ್ಕೆ ಬೆಳೆ ಕೊಟ್ಟಿದ್ದಾರೆ, ನಾವೇ ತಾನೇ ಕೊಟ್ಕೊಂಡಿದ್ದದು. ನಮ್ಮ ಕರೆನ್ಸಿ ಬೇರೆ ದೇಶದಲ್ಲಿ ಹೋದ್ರೆ ಅದೇನಕ್ಕೆ ಪೇಪರ್ ಥರನೇ ಅಷ್ಟೇ, ಅದು ಕೆಲಸಕ್ಕೆ ಬರೋದಿಲ್ಲ. ಅದು ಅಂಥ ಒಂದು ವಸ್ತುಗೆ ಇವತ್ತು ನಮ್ಮಿಂದ ಏನಾದರೂ ಕೈ ಜಾರಿ ಹೋದರೆ ಎಷ್ಟು ದುಃಖ ಬರುತ್ತೆ ನಮಗೆ. ಅದಕ್ಕೆ ಬೆಳೆ ಕೊಟ್ಟಿದ್ದು ನಾವೇ, ಅದರ ವಿಯೋಗ ಆದಾಗ ವಿಪರೀತವಾದ ದುಃಖ ಬರುತ್ತೆ. ಮತ್ತು ಇನ್ನೇನಿದೆ, ಬಂಗಾರ ವಜ್ರ ಇವೆಲ್ಲ ಏನು ಭೂಮಿಯಲ್ಲಿ ಸಿಗುವಂಥ ಪದಾರ್ಥಗಳು, ಕಲ್ಲುಗಳೇ ಅವೆಲ್ಲ ಪಾಂಚಭೌತಿಕದಂಥ ಪದಾರ್ಥಗಳಷ್ಟೇ. ಆ ವಜ್ರ ಏನು ಭೂಕಂಪಗಳು ಬಂದು ಒಳಗಡೆ ಈ ಮರ ಗಿಡಗಳೆಲ್ಲ ಹೋಗಿ ಅಲ್ಲಿ ಆಕ್ಸಿಜನ್ ಕಡಿಮೆ ಇದ್ದ ಜಾಗದಲ್ಲಿ ಹೀಟಿಗೆ ಹೆಚ್ಚಿದಾಗ್ಬಿಟ್ಟು ಆ ಕಲ್ಲಿದ್ದಲು ಆಗ್ತವೆ. ಕೆಲವೊಂದು ಅದರಲ್ಲೇ ಜಾಸ್ತಿ ಹೀಟ್ ಆದಾಗ ಅದರಲ್ಲೇ ವಜ್ರಗಳು ತಯಾರಾಗ್ತವೆ. ಮತ್ತು ವಾಲ್ಕ್ಯಾನಸು ಜ್ವಾಲಾಮುಖಿಯಿಂದ ಮತ್ತೆ ಹೊರಗಡೆ ಬಂದು ಮೇಲ್ಗಡೆ ಬರ್ತಾ ಇರ್ತವೆ. ಬಂಗಾರ ಏನು, ಅದು ಒಂದು ಕಲ್ಲಿನಲ್ಲಿ ಒಂದು ಪ್ರಕಾರದ ಅದೊಂದು ಧಾತು, ಅದು ಭೂಮಿಯಲ್ಲಿ ಸಿಗುವಂಥದ್ದು. ಅವಕ್ಕೆಲ್ಲ ಬೆಳೆ ಕೊಟ್ಕೊಂಡಿರೋದು ನಾನು. ಅಂಥ ಒಂದು ಏನೇನು ಎಲ್ಲೆಲ್ಲಿ ಬೆಳೆ ಇರುತ್ತೋ ನಮಗೆ ಈ ಜಗತ್ತಿನಲ್ಲಿ, ಫಸ್ಟು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ವಿಚಾರ ಮಾಡಿ ಪ್ರಾಕ್ಟಿಕಲ್ಲಾಗಿ ನೀನು ಆ ಭಾವನೆಗಳನ್ನು, ಸತ್ಯತ್ವ ಬುದ್ಧಿಯನ್ನು ತೊಡಗಿಸಿಕೊಂಡು ಚೆಕ್ ಮಾಡಬೇಕು. ನನ್ನದು ಅನ್ನೋ ವಸ್ತು ನಿನ್ನಿಂದ ದೂರ ಆದಾಗ ನಿನಗೆ ಯಾವ ಭಾವನೆ ಬರ್ತಾ ಇತ್ತು, ದುಃಖ ಆಗ್ತಿದೇ ಇಲ್ಲ ಅಂತ. ಆ ಥರ ಮಿಥ್ಯಾತ್ವ ನಿಶ್ಚಯ ಆಗಬೇಕು. ಕಿಂಚಿದೀತಿ ನಿಶ್ಚಿತ, ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಇದು ಏನು ಇಲ್ಲವೇ ಇಲ್ಲ, ಸುಮ್ಮನೆ ಇಲ್ಲದೇ ಇರೋದು ಇದ್ದಂಗೆ ಕಾಣಿಸ್ತಾ ಇದೆ ಅನ್ನೋ ಒಂದು ಭಾವನೆ, ಅಷ್ಟೊಂದು ಮಿಥ್ಯಾತ್ವ ನಿಶ್ಚಯ ಆಗಬೇಕು. ಕೇವಲ ಇನ್ಫಾರ್ಮೇಷನ್ನಿಂದ ಏನೂ ಆಗುವುದಿಲ್ಲ. ಆ ಜೀವನ್ಮುಕ್ತ ಪುರುಷನಿಗಿದು ಸ್ವಾಭಾವಿಕವಾಗಿರುತ್ತೆ. ಅಂತರ್ಗಳಿತ ಸರ್ವಾಶಃ, ಯಾವುದೇ ಪ್ರಕಾರದ ಆಶೆ ಇಲ್ಲ. ಯಾವುದಾದ್ರೂ ನಿಜವಾದ ವಸ್ತು ಇದೆ, ಫಸ್ಟ್ ಆಫ್ ಆಲ್ ನಾನು ಪೂರ್ಣ ಇಲ್ಲ, ನನಗೆ ಹಸಿವಾಗಿದೆ ಅಂತ ಅಂದ್ಕೊಂಡ್ರೆ ಊಟ ತಿನ್ನೋದಕ್ಕೆ ಇದಾಗುತ್ತೆ. ನನಗೆ ಹಸಿವೇ ಇಲ್ಲ ಅಂದಾಗ ಹೆಂಗೆ ಊಟದ ಮೇಲೆ ಇಚ್ಛೆ ಬರುತ್ತೆ. ನಾನು ಪೂರ್ಣ ಆನಂದವಾಗಿದ್ದೀನಿ, ನನಗೆ ಈ ಶರೀರ ಸಂಘಾತದ ಅವಶ್ಯಕತೆಯೂ ಇಲ್ಲ, ಮನಸ್ಸು ಬುದ್ಧಿಗಳ ಅವಶ್ಯಕತೆ ಇಲ್ಲ, ಪ್ರಪಂಚದ ಅವಶ್ಯಕತೆಯೇ ಇಲ್ಲ, ನಾನು ಪೂರ್ಣನಾಗಿದ್ದೀನಿ ಅಂತ ತಿಳ್ಕೊಂಡಿರೋ ಅವನಿಗೆ ಮತ್ತೆ ಅವನಿಗೆ ಹೊರಗಡೆ ಎಲ್ಲಿ ಯಾವುದು ಇಚ್ಛೆನೇ ಬರೋದಿಲ್ಲ. ಅದಕ್ಕೆ ಎಲ್ಲ ಆಶೆಗಳು ಅಲ್ಲೇ ಸಮಾಪ್ತಿ ಆಗಿಬಿಟ್ಟಿರ್ತವೆ. ಕುರುವನ್ನಪಿ ಕರೋತಿನ ಅಂಥ ಒಬ್ಬ ಜೀವನ್ಮುಕ್ತ ಪುರುಷ ಶರೀರ ಸಂಘಾತದಲ್ಲಿ ಅವಿದ್ಯಾಲೇಶ ಇರೋ ತನಕ ಆ ಜೀವನ್ಮುಕ್ತ ಶರೀರದಿಂದ ಬೇರೆಯವರಿಗೆ ಋಣಾನುಬಂಧ ಏನಾದರೂ ಇದ್ದಾಗ ಕೆಲವೊಂದು ಕ್ರಿಯೆಗಳು ನಡೀತಾ ಇರ್ತವೆ. ಆ ಥರ ಕ್ರಿಯೆಗಳು ನಡೆದಿದ್ದಕ್ಕೆ ಇವತ್ತು ಅಷ್ಟಾವಕರ ಗೀತೆ ನಮ್ಮನ್ನು ಇಲ್ಲಿ ತನಕ ಸಿಕ್ಕಿದೆ. ಆ ಜ್ಞಾನ ಬಂದ ತಕ್ಷಣ ಟಪ್ ಅಂತ ಅಲ್ಲೇ ಶರೀರ ಬಿಟ್ಬಿಟ್ಟಿದ್ದರೆ ಈ ಉಪದೇಶ ಎಲ್ಲ ನಮ್ಗೆ ಹೆಂಗೆ ಸಿಗ್ತಾಯಿತ್ತು. ಅವ್ರ ವಾಕ್ಯಗಳು, ಈ ಉಪದೇಶಗಳು ಇಲ್ಲಿ ತನಕ ಬಂದಿದ್ದಾವಂದರೆ ಅಂಥದ್ದೊಂದು ಅವಿದ್ಯಾಲೇಶದಲ್ಲಿರುವಂಥ ಒಂದು ಸ್ಥಿತಿ ಇದೆ. ಆ ಸ್ಥಿತಿಯಲ್ಲಿದ್ದಾಗ ಅವ್ರು ಏನು ಮಾಡಿದ್ರೂ ಕೂಡ ಅವ್ರಿಗೆ ಯಾವುದೇ ಕರ್ಮಗಳು ಅಂಟೋದಿಲ್ಲ. ಕುರುವನ್ನಪಿ ಕರೋತಿನ, ಅವರು ಮಾಡ್ತಿದ್ರು ಕೂಡ ಅವ್ರ ಅಹಮಮ ಭಾವಗಳೆಲ್ಲ ಮಮಕ ಮತ್ತು ಮಿಥ್ಯಾತ್ವ ನಿಶ್ಚಯವಿದೆ, ಯಾವುದೇ ಇಚ್ಛೆ ಇಲ್ಲ, ಜಸ್ಟ್ ನಡೀತಾ ಇದೆ ಅಂದರೆ ನಡೀತಾ ಇದೆ ಅಷ್ಟೇ ಅವ್ರ ಶರೀರದಲ್ಲಿ ಕ್ರಿಯೆಗಳು. ಅಂಥ ಸ್ಥಿತಿಯಲ್ಲಿ ಜೀವನ್ಮುಕ್ತ ಪುರುಷ ಇರ್ತಾನಂತ ಇಲ್ಲಿ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ. ಇನ್ನೊಂದು ಶ್ಲೋಕ ಇದೆ ಅಧ್ಯಾಯದಲ್ಲಿ, ಇದು ಮುಗಿಸ್ಬಿಡೋಣ. ಮನಃಪ್ರಕಾಶ ಸಮೋಹ ಸ್ವಪ್ನಜಾಡ್ಯ ವಿವರ್ಜಿತಃ ದಶಾಂ ಕಾಮಪಿ ಸಂಪ್ರಾಪ್ತೋ ಭವೇದ್ಗಲಿತ ಮಾನಸಃ. ಮನಃಪ್ರಕಾಶ ಸಮೋಹಃ ಸ್ವಪ್ನಜಾಡ್ಯ ವಿವರ್ಜಿತಃ ದಶಾಂ ಕಾಮಪಿ ಸಂಪ್ರಾಪ್ತೋ ಭವೇದ್ಗಲಿತ ಮಾನಸಃ. ಪ್ರಕಾಶ ಸಮೋಹ ಸ್ವಪ್ನಜಾಡ್ಯ ವಿವರ್ಜಿತಃ ದಶಾಂ ಕಾಮಪಿ ಸಂಪ್ರಾಪ್ತೋ ಭವೇದ್ಗಲಿತ ಮಾನಸಃ. ಮನಃಪ್ರಕಾಶಂ ಸಮೋಹ ಸ್ವಪ್ನಜಾಡ್ಯ ವಿವರ್ಜಿತಃ
ಮನಃಪ್ರಕಾಶ ಸಮೋಹ, ಮನಸ್ಸನ್ನೋದೇ ಅಮನಸ್ಕ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾನೆ. ಮನಸ್ಸು ಅಂದರೆ ವೃತ್ತಿಗಳು, ಅದು ಕಲೆಕ್ಷನ್ ಆಫ್ ಥಾಟ್ಸ್. ಅಂದರೆ ನೀನು ಏನು ಯೋಚನೆ ಮಾಡ್ತಾ ಇರ್ತೀಯ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀಯ, ಅವೆಲ್ಲ ವೃತ್ತಿಗಳ ಸಮೂಹವನ್ನು ಮನಸ್ಸಂತಾರೆ. ಇಷ್ಟಕ್ಕೂ ಮುಂಚೆ ಪ್ರಪಂಚದಲ್ಲಿ ಪ್ರಯೋಜನ ಬುದ್ಧಿ ಇತ್ತು, ಆದ್ದರಿಂದ ಮನಸ್ಸು ಫುಲ್ಲು ಕೆಲಸ ಮಾಡ್ತಾಯಿತ್ತು. ಈಗ ಸಂಪೂರ್ಣ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವನ್ನು ಈಗ ವಿಚಾರ ಮಾಡಿಬಿಟ್ಟು ಇದು ಯಾವುದು ನಿಜವಾದ ವಸ್ತುವಲ್ಲ, ಈ ವಸ್ತುಗಳಿಂದ ನನಗೆ ₹1 ಪ್ರಯೋಜನ ಇಲ್ಲ ಅಂತ ಗೊತ್ತಾದ ಮೇಲೆ ಮನಸ್ಸಿಗೆ ವೃತ್ತಿಗಳು ಬರೋದಕ್ಕೆ ಅವಕಾಶ, ಅದು ರೆಸ್ಟ್ ಕೊಟ್ಟೋಗ್ಬಿಡುತ್ತೆ. ಸಣ್ಣ ಮಕ್ಕಳು ಕಾರ್ಟೂನ್ ಚಾನಲ್ ಅದು ಇದು ನೋಡ್ತಾ ಇರ್ತಾರೆ, ನೀವು ನ್ಯೂಸ್ ಚಾನಲ್ ಇಟ್ಬಿಡು, 5 ನಿಮಿಷಕ್ಕೆ ನಿದ್ದೆ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಅದು ಅವ್ರ ಕಾನ್ಸೆಪ್ಟೇ ಇಲ್ಲ. ಮನಸ್ಸು ಕೂಡ ಅಷ್ಟೇ, ನೀನು ಪ್ರಪಂಚದಲ್ಲಿ ಎಲ್ಲೂ ನಿನಗೆ ಪ್ರಯೋಜನ ಅಥವಾ ಬುದ್ಧಿ ಇಲ್ಲ ಅಂದಾಗ ಅದು ಆಟೋಮೆಟಿಕ್ ರೆಸ್ಟ್ ಕೊಟ್ಟೋಗ್ಬಿಡುತ್ತೆ. ಅಂತ ಅಮನಸ್ಕ ಸ್ಥಿತಿಯಲ್ಲಿದ್ದವ್ರಿಗೆ ಸ್ವಪ್ನ ಜಾಡ್ಯ ವಿವರ್ಜಿತ, ಈ ಅವಸ್ಥೆಗಳೆಲ್ಲ ಏನಿರುತ್ತೋ ಆಲಸ್ಯ, ಸ್ವಪ್ನ, ಭ್ರಾಂತಿ ಇವ್ಯಾವುದೂ ಇರೋದಿಲ್ಲ. ಅಂದರೆ ಅವ್ರೇನು ಮಲಗೋದಿಲ್ವ ಅಂದರೆ ಇಲ್ಲ, ಅವರೆಲ್ಲ ನಾವು ತಿಂದಂಗೆ ತಿಂತಿರ್ತಾರೆ, ನಾವು ಮಲಗ್ದಂಗೆ ಮಲಗ್ತಿರ್ತಾರೆ, ಬಟ್ ಈ ಅವಸ್ಥೆಗಳು ನನ್ನಲ್ಲಿಲ್ಲ ಅಂತ ಅಂದ್ಕೊಡ್ತಾರೆ. ಆ ಸ್ಥಿತಿಗಳು, ಈ ಭಾವ ಅಭಾವ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಇವೆಲ್ಲವೂ ಸ್ವರೂಪದಲ್ಲಿಲ್ಲ. ಮಾಯಾ ಸಂಖ್ಯೆ ತುರಿಯಂ ಅಂತಾರೆ. ಇವೆಲ್ಲ ಸುಮ್ಮನೆ ಮಾಯೆ ಸಂಖ್ಯೆ ಅಷ್ಟು, 1 2 3 ಅಂತ. ನಿಜವಾದಂಥ ಸ್ಥಿತಿ ತುರಿಯಾಗಿ, ಆ ತುರಿಯ ಸ್ಥಿತಿಯಲ್ಲಿ ಭ್ರಾಂತಿ ರೂಪದಲ್ಲಿತ್ತಷ್ಟೇ, ಇದು ವಾಸ್ತವಿಕವಾಗಿ ಇಲ್ಲ. ತಲೆನೇ ಕೆಡಿಸ್ಕೊಡೋದಿಲ್ಲ. ಅಯ್ಯೋ ನಾನು ಜ್ಞಾನಿ, ನಾನು ಅಜ್ಞಾನಿ, ಇವೆಲ್ಲ ಕೂಡ ಅಂತಃಕರಣದ ಸಮಸ್ಯೆಗಳು. ಆತ್ಮ ಸಾಕ್ಷಿಯಲ್ಲಿ ಆ ಭಾವನೆ ಇಲ್ಲವೇ ಇಲ್ಲ. ನಾವೇನೋ ಅಂತಃಕರಣದ ಸಮಸ್ಯೆಯನ್ನು ತೀರಿಸೋದಕ್ಕೆ ರೆಡಿಯಾಗಿದ್ದೀವಿ. ನನ್ನ ಮನಸ್ಸಲ್ಲಿ ನಾನು ಅಜ್ಞಾನಿ ಅಂತ ನಿರ್ಣಯ ಕೊಡ್ತೇನೆ, ನಾನು ಜ್ಞಾನಿ ಆಗಬೇಕು ಅಂತ. ಅವರ ಈ ಅಂತಃಕರಣನೇ ಸಾಕ್ಷಿ ಬಂದು ತಪ್ಪಿಸ್ಕೊಂಡ್ಬಿಡ್ತಾರೆ, ಸಾಕ್ಷಿ ಭಾವದಲ್ಲಿ ಹೊರಟೋಗ್ಬಿಡ್ತಾರೆ. ಇವೆಲ್ಲ ಇದರ ಸಮಸ್ಯೆಗಳು, ಈ ಅಂತಃಕರಣದ ಸಮಸ್ಯೆಗಳು, ಭಾವ ಅಭಾವ. ಯಾಕಂದರೆ ನಮ್ಮ ಸ್ವರೂಪ ಎಲ್ಲ ಭಾವದ್ದು ಸಾಕ್ಷಿ ಇದೆ, ಅಭಾವದ್ದು ಸಾಕ್ಷಿ ಇದೆ. ಇರುವಿಕೆ ಇಲ್ಲದೇ ಇರೋಂಥ ಎರಡಕ್ಕೂ ಸಾಕ್ಷಿ ರೂಪದಲ್ಲಿ ಎರಡದ ಜ್ಞಾನನೂ ಹೊಂದುತ್ತಾ ಇದ್ದೀವಿ ನಾವು. ಅದಕ್ಕೆ ಭಾವ ಅತೀತವಾದಂಥ ಸ್ವರೂಪಗಳು ನಾವು. ಈಗ ಯಾವುದು ನನ್ನ ಸಮಸ್ಯೆಗಳಂತ ಸ್ವೀಕರಿಸೋದೇ ಇಲ್ಲ, ತನ್ನ ಸ್ವರೂಪದಲ್ಲೇ ಇರ್ತಾನೆ. ಆದ್ದರಿಂದ ಆತನು ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಯಲ್ಲಿ ನಮ್ಮ ಥರನೇ ಎಲ್ಲ ವ್ಯವಹಾರ ಮಾಡಿ ಮಲ್ಕೊತಾ ಇದ್ದರೂ ಕೂಡ ಅವನಲ್ಲಿ ಯಾವ ಅವಸ್ಥೆಗಳು ಕೂಡ ಇರೋದಿಲ್ಲ. ಯಾವ ಅವಸ್ಥೆಗಳ ಜೊತೆನೂ ತಾದಾತ್ಮ್ಯ ಹೊಂದೋದೇ ಇಲ್ಲ. ಯಾಕಂದರೆ ಅವು ಇಲ್ಲವೇ ಇಲ್ಲ ಅಂತ ಅವನಿಗೆ 100% ನಿಶ್ಚಯ ಇರುತ್ತೆ. ಅದಕ್ಕೆ ಸಾಕ್ಷಿ ಭಾವದಲ್ಲೇ ಇರ್ತಾನೆ ಅಂಥ ಒಂದು ಸ್ಥಿತಿಯಲ್ಲಿ ಜೀವನ್ಮುಕ್ತ ಪುರುಷ ಇರ್ತಾನೆ ಅಂತ ಈ ಅಧ್ಯಾಯದಲ್ಲಿ ಅಂತಿಮ ಶ್ಲೋಕದಲ್ಲಿ ಹೇಳಿದ್ದಾರೆ. ಮಿಕ್ಕಿದ್ದು ನಾವು ನಾಳೆ 18ನೇ ಅಧ್ಯಾಯ ನಾಳೆ ಬೆಳಗ್ಗೆ ನಾವು ವಿಚಾರ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.